ಇರೋದು. ಸೊ ಇವೆಲ್ಲ KS ಎಕ್ಸಾಮ್ ವಿಡಿಯೋಸ್ ಅಂತ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಅಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿ ಹೋಗಿ ನೋಡ್ಕೋಬಹುದು ಸ್ನೇಹಿತರೆ. ಲಿಂಕ್ ನಾನು ನಿಮಗೆ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಹೋದ್ರು ಸಿಗುತ್ತೆ. ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ಕೆಳಗಡೆ ಲಿಂಕ್ ಇರುತ್ತೆ, ಪ್ಲೇ ಲಿಸ್ಟ್ ಲಿಂಕ್, ಅಲ್ಲಿಂದ ತಗೋಬಹುದು. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಅದು ಕೂಡ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಂ ಅನ್ನು ಸರ್ಚ್ ಮಾಡೋದು ಸಿಗುತ್ತೆ, ಜಾಯ್ನ್ ಆಗಿ ಸ್ನೇಹಿತರೆ. ಫಸ್ಟ್ ನಾನು ಇಸ್ರೋದ ಸೋಲಾರ್ ಮಿಷನ್, ಫಸ್ಟ್ ಸೋಲಾರ್ ಮಿಷನ್ ಆದಿತ್ಯ L1 ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನೋಡಿ, 2023 ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಆಗುತ್ತೆ ಇದು. 2023 2 ಸೆಪ್ಟೆಂಬರ್ ಅಲ್ಲಿ 120ರಿಂದ 125 ದಿನಗಳ ಕಾಲ ಈಗ ಹೋಗಿ ತಲುಪಿದೆ ಕೂಡ. ಅದು L1 ಪಾಯಿಂಟ್ ಅಲ್ಲಿ ಇದೆ, ಕಾರ್ಯನಿರ್ವಹಿಸ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಯಾವ ವೆಹಿಕಲ್ ಅಲ್ಲಿ ಲಾಂಚ್ ಆಯ್ತು? ವಾಟ್ ಈಸ್ ಆದಿತ್ಯ L1? ಆದಿತ್ಯ ಅಂದ್ರೆ ಸೂರ್ಯ. ನಮ್ಮ ಸಂಸ್ಕೃತದಲ್ಲಿ ಆದಿತ್ಯ ಅಂತಕ್ಕಂಥದ್ದು ಏನಿದೆ, ಸೂರ್ಯ ಅಂತ ಕರಿತೀವಿ. ಇದನ್ನು ನಾವು ಏನ್ ಲಾಂಚ್ ಮಾಡಿದ್ವಿ, L1 ಪಾಯಿಂಟ್, ಲ್ಯಾಗ್ರೇಜ್ ಪಾಯಿಂಟ್ ಅಂತ ಕರಿತೀವಿ. ಅದಕ್ಕೂ ಬರ್ತೇನೆ. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಮುಖವಾದ ವಿಷಯ ತಿಳ್ಕೊಳ್ಳೋಣ. ಈ ಒಂದು ಯಾವ ರಾಕೆಟ್ ಅನ್ನು ಲಾಂಚ್ ಮಾಡಿದ್ವಿ ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C-57 ಇಲ್ಲೇ ಇದೆ ನೋಡಿ. ಓಕೆ, ಅದರಿಂದ ಲಾಂಚ್ ಮಾಡ್ತೀವಿ. ಇದು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಅಂದ್ರೆ ಸೂರ್ಯ ಇಲ್ಲಿದ್ದಾನೆ ಅಂದ್ರೆ, ಸೂರ್ಯ ಇಲ್ಲಿದ್ದಾನೆ, ಓಕೆ, ಸೂರ್ಯ ಇಲ್ಲಿದ್ದಾನೆ, ಭೂಮಿ ಇದ್ದಾನೆ ಅಂತ ಅನ್ಕೊಂಡ್ರೆ, ಭೂಮಿಯಿಂದ 1.2 ಕಿಲೋಮೀಟರ್ ಇದು L1 ಪಾಯಿಂಟ್ ಅಲ್ಲಿ ಇದಿದೆ. ಅಂದ್ರೆ ಭೂಮಿಗಿಂತ ಇದು ಸೂರ್ಯನಿಗೆ ಹತ್ರ. ಸೂರ್ಯನಲ್ಲಿ ಆಗ್ತಕ್ಕಂತ ವಿದ್ಯಮಾನಗಳನ್ನ ಇದು ಸೆರೆ ಹಿಡಿಯಕ್ಕೆ ಈಸಿ ಆಗುತ್ತೆ. ಓಕೆ, ಒಂದು ಇದು ಗೊತ್ತಿರಬೇಕು. ಇದ್ರಲ್ಲಿ ನಾವು ಒಟ್ಟು 7 ವಿಭಿನ್ನ ಪ್ಲೇಲೋಡ್ ಗಳನ್ನ ಲಾಂಚ್ ಮಾಡಿದೀವಿ. ನಾವು ಚಂದ್ರಯಾನ, ಪ್ರೀವಿಯಸ್ ಎಲ್ಲ ವಿಡಿಯೋ ನೋಡಿದ್ರೆ ಚಂದ್ರಯಾನ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಅಲ್ಲಿ ನಮಗೆ ರೋವರ್, ಲ್ಯಾಂಡರ್ ಒಂದು 4+2 ಇವೆಲ್ಲ ಡಿಸ್ಕಸ್ ಮಾಡಿ. ರೋವರ್ ಅಲ್ಲಿ ಎಷ್ಟಿತ್ತು? 2, ಲ್ಯಾಂಡರ್ ಅಲ್ಲಿ 4 ಪ್ಲೇಲೋಡ್ ಇತ್ತು ಅಲ್ವಾ? ಹಾಗೆ ಇಲ್ಲೂ ಕೂಡ 7 ಪ್ಲೇಲೋಡ್ ಗಳನ್ನ ಲಾಂಚ್ ಮಾಡಿದೀವಿ. ಅದರ ಹೆಸರುಗಳು ಇಲ್ಲಿ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ, ಈ ಪ್ಲೇಲೋಡ್ ಬಗ್ಗೆ. ಫಸ್ಟ್ L1 ಪಾಯಿಂಟ್ ಅಂದ್ರೆ ಏನು, ವಾಟ್ ಈಸ್ ದ ಉದ್ದೇಶ ಏನು, ಅದನ್ನ ತಿಳ್ಕೊಳ್ಳೋಣ. ಓಕೆ, 7 ಇದು ನಾನು ಡಿಸ್ಕಸ್ ಮಾಡ್ತೀನಿ. ನೋಡಿ, ಇದು ಏನಕ್ಕಪ್ಪ 120 ದಿನ ಬೇಕು ಅಂದ್ರೆ, ನಿಮ್ಗೆ ಗೊತ್ತಿರೋ ಸ್ಪೀಡ್ ಹೋಗ್ಬೇಕು, ನಮ್ಮ ಭೂ ಕಕ್ಷೆಯಿಂದ ಹೊರಗೆ ಹೋಗ್ಬೇಕು, ಸುತ್ತಕೊಂಡು ನೋಡಿ, ಭೂಮಿಯಿಂದ ಹಿಂಗ್ ಸುತ್ತಕೊಂಡು ಹೋಗಿ ಅಲ್ಲಿಂದ ಹೋಗಿ ಈ ಒಂದು ಪೊಸಿಷನ್ L1 ಪೊಸಿಷನ್ ಏನು ಸ್ಪೆಸಿಫೈ ಮಾಡಿದೀವಿ ಅಲ್ಲಿ ಹೋಗ್ಬೇಕು. ಈ ದೂರ ಏನಿದೆ, ಭೂಮಿಯಿಂದ ಈ ದೂರ 1.5 ಮಿಲಿಯನ್ ಕಿಲೋಮೀಟರ್ ಇದೆ. ಸೊ ಇದನ್ನ ರೀಚ್ ಆಗಕ್ಕೆ 120 to 125 ಡೇಸ್ ತಗೊಂಡಿದೆ. 3 to 4 ಮಂತ್ಸ್ ಅಂತ ಹೇಳ್ಬೋದು. ಇದನ್ನ L1 ಪಾಯಿಂಟ್ ಅಂತ ಕರಿತೀವಿ. ಏನ್ L1 ಪಾಯಿಂಟ್? ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನಿಮಗೆ ಡ್ರಾಯಿಂಗ್ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದು ಸೂರ್ಯ, ಈ ಸೂರ್ಯನ ಸುತ್ತ ನೀವು ನೋಡಿದ್ರೆ ದಿಸ್ ಇಸ್ L1 ಪಾಯಿಂಟ್, L2 ಪಾಯಿಂಟ್, L5 ಪಾಯಿಂಟ್, L4 ಪಾಯಿಂಟ್, L3 ಪಾಯಿಂಟ್ ಅಂತ ಇದೆ. ಈ L1 ಪಾಯಿಂಟ್ ಅಂತ ನೋಡಿ, ಇದು ಭೂಮಿ, ಇದು ಭೂಮಿ, ಇದು L1 ಪಾಯಿಂಟ್, ಇದು L2 ಪಾಯಿಂಟ್. L1 ಪಾಯಿಂಟ್ ಅಂದ್ರೆ ಏನು ಅಂದ್ರೆ, ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಭೂಮಿಯ ಗುರುತ್ವಾಕರ್ಷಣೆ, ಸೂರ್ಯನ ಗುರುತ್ವಾಕರ್ಷಣೆ ಎರಡು ಸಮ ಇದೆ, ಈಕ್ವಲ್ ಅಂತ ಕರಿತೀವಿ. ಗುರುತ್ವಾಕರ್ಷಣೆಗಳು ಎರಡೂ ಕೂಡ ಸಮಾನಾಂತರವಾಗಿದೆ, ಸಮತೋಲನದಲ್ಲಿರುತ್ತೆ. ನೋಡಿ, L1 ಎಂಬುದು ಸೂರ್ಯ ಭೂಮಿಗಿಂತ 2 ಆಕಾಶಗಳ ಗುರುತ್ವಾಕರ್ಷಣ ಬಲಗಳು ಸಮತೋಲನದಲ್ಲಿರುವ ಬಾಹ್ಯಾಕಾಶದಲ್ಲಿನ ಸ್ಥಳ. ಬೇರೆ ಈಗ ಏನಕ್ಕಪ್ಪ ಇದನ್ನ ಚೂಸ್ ಮಾಡ್ತೀವಿ ಅಂತಂದ್ರೆ, ನಮಗೆ ಫ್ಯೂಯಲ್ ಬೇಕಾಗಲ್ಲ. ಈ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿಗಳಲ್ಲಿ ನೋಡಿ, ಚಂದ್ರ ಇದ್ದಾನೆ, ಇಲ್ಲಿ ಚಂದ್ರ ಸುತ್ತಾ ಇದ್ದಾನೆ. ಈ ಚಂದ್ರ ನಿಮ್ಗೆ L1 ಪಾಯಿಂಟ್ ಹಿಂದೆ ಇದ್ದಾನೆ, L1 ಪಾಯಿಂಟ್ ಬರಲ್ಲ. ಹಂಗಾದ್ರೆ ಇಲ್ಲಿ ಕತ್ಲೆ ಬೆಳಕು ಅನ್ನೋದಿರಲ್ಲ, ಯಾವುದೇ ಅಡ್ಡ ಬರಲ್ಲ ಬೇರೆ ಆಕಾಶಕಾಯಿಗಳಲ್ಲಿ ನೋಡೋದಾದ್ರೆ. ಹಾಗಾಗಿ ಬೆಳಕು ಎನಿ ಟೈಮ್ ಬೆಳಕಿರುತ್ತೆ. ಮತ್ತೆ ಈ ಪಾಯಿಂಟ್ ಏನಿದೆ, ಇವನು ಇಲ್ಲೇ ಸೂರ್ಯನ ಸುತ್ತ ಇಲ್ಲೇ ಸುತ್ತಾ ಇರ್ತಾನೆ. ಜೊತೆಗೆ ಇಲ್ಲಿ ನಮಗೆ ಫ್ಯೂಯಲ್ ಬೇಕಾಗಲ್ಲ. ಯಾವಾಗ ನಿಮ್ಗೆ ನೋಡಿ, ಒಂದು ಆಬ್ಜೆಕ್ಟ್ ಇರುತ್ತೆ, ಇಲ್ಲಿಂದನೂ ಎಳಿತಾರೆ ಅಂತ ಇಟ್ಕೊಳ್ಳಿ, ಈ ಕಡೆ ಹಿಂಗ್ ಎಳಿತಾರೆ. ಬಟ್ ಇದು ಈಕ್ವಲ್, ಇದು ಸಮತೋಲನ, ಅದು ಅಲ್ಲೇ ಇರುತ್ತೆ. ಮತ್ತೆ ಅಲ್ಲೇ ಇರೋದ್ರಿಂದ, ಅದು ಅದೇ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಯಾವುದೇ ಗುರುತ್ವಾಕರ್ಷಣೆ ಎಳೆಯೋದ್ರಿಂದ ಹೊರಗೆ ಬರೋ ಒಂದು ನೆಸಿಟಿ ಇರೋದ್ರಿಂದ ಏನಾಗುತ್ತೆ, ಫ್ಯೂಯಲ್ ಬೇಕಾಗಲ್ಲ. ಓಕೆ, ಜಾಸ್ತಿ ಫ್ಯೂಯಲ್ ಬೇಕಾಗಲ್ಲ. ಇಲ್ಲಿನ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಅದು ಕಾರ್ಯನಿರ್ವಹಿಸುತ್ತೆ. ಓಕೆ, 24 ಗಂಟೆಗಾಲ ಕೂಡ ಸೂರ್ಯನ ಮೇಲೆ ಫೋಕಸ್ ಮಾಡ್ಕೋಬಹುದು. ಯಾವುದೇ ನೈಟು ಇದು ಅಂತ ಇರತಕ್ಕಂಥದ್ದು ಇಲ್ಲೂ ಇದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ L1 ಪಾಯಿಂಟ್ ಎಲ್ಲಿ ಬರುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್. ಅಲ್ಲೇ ಇರುತ್ತೆ, ಸ್ಥಿರವಾಗಿರುತ್ತೆ ಒಂದು. ಸೊ ಇಲ್ಲಿ ನಾವು ಏನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಏನಕ್ಕಪ್ಪ ಇದನ್ನ ಕಳಿಸಿದ್ವಿ ಅಲ್ಲಿ. ಸೊ ಫೈನ್, ಸೂರ್ಯನಲ್ಲಿ ನಿಮ್ಗೆ ಗೊತ್ತಿರ, ಸೂರ್ಯನ ಕ್ರಾಸ್ ಸೆಕ್ಷನ್ ತೆಗೆದ್ರೆ ನಿಮ್ಗೆ ಒಳಗಡೆ ಕೋರ್ ಇರುತ್ತೆ, ಇಲ್ಲಿ ಕೋರ್ ಕೇಂದ್ರ, ಆಮೇಲೆ ಅಲ್ಲಿ ರೇಡಿಯೋ ಆಕ್ಟಿವ್ ಝೋನ್, ಕನ್ವೆನ್ಷನ್ ಝೋನ್, ಅದು ಹೊರಗಡೆ ಬಂದ್ರೆ ಫೋಟೋಸ್ಪೇರಿಕ್ ಝೋನ್, ಕ್ರೋಮೋಸ್ಫಿಯರ್, ಟ್ರಾನ್ಸಿಷನ್, ಇಲ್ಲಿ ಕರೋನಾ ಅಂತೆಲ್ಲ ಇರುತ್ತೆ, ನಿಮ್ಗೆ ಗೊತ್ತಲ್ವಾ. ಸೊ ಹಾಗಾಗಿ ಇಲ್ಲಿನ ಒಂದು ಚಲನೆಯ ಬಗ್ಗೆ, ಚಲನಶಾಸ್ತ್ರದ ಅಧ್ಯಯನ, ಮತ್ತೆ ಕರೋನಾದಲ್ಲಿ ಏನ್ ತಾಪಮಾನ ಇಲ್ಲಿ ಉಗುಳುತ್ತಲ್ಲ, ನೋಡಿ ಹಿಂಗೆಲ್ಲ ಉಗುಳುತ್ತಲ್ಲ, ಇದು
ಏನು ಬರುತ್ತೆ ಸೋಲಾರ್ ಫ್ಲೇಕ್ಸ್ ಅಂತ ಕರಿತೀವಿ, ಒಂದು ಸೋಲಾರ್ ವಿಂಡ್ಸ್, ಇನ್ನೊಂದು ಸೋಲಾರ್ ಫ್ಲೇಕ್ಸ್ ಜ್ವಾಲೆಗಳು ಅಂತ ಏನ್ ಕರಿತೀವಿ, ಕರೋನಾ ಮಾಸ್ ಎಜೆಕ್ಷನ್ ಅಂತ ಏನ್ ಕರಿತೀವಿ ಅದನ್ನ ಸ್ಟಡಿ ಮಾಡಕ್ಕೆ, ಮತ್ತೆ ಇಲ್ಲಿ ಏನೇನ್ ಆಗ್ತದೆ ಭೌತಶಾಸ್ತ್ರವಾಗಿ ಏನೇನ್ ಆಗ್ತದೆ ಆ ಒಂದು ಇದರಲ್ಲಿ ಪ್ಲಾಸ್ಮಾದಲ್ಲಿ ಏನಾಗುತ್ತೆ, ಸೊ ಇದು ಮತ್ತೆ ಅಲ್ಲಿನ ರಚನೆಗಳು ಹೆಂಗೆ ಕಾರ್ಯನಿರ್ವಹಿಸ್ತಾ ಇರತ್ತೆ ಏನಾದ್ರು ಸಿಗುತ್ತಾ, ಸೊ ಅಂದ್ರೆ ಫಿಸಿಕಲಿ ಮತ್ತೆ ಅಲ್ಲಿನ ಒಂದು ಚಲನಶಾಸ್ತ್ರ ಮತ್ತೆ ಈ ಜ್ವಾಲೆ, ಸೊ ಅಂದ್ರೆ ಎಸ್ಪೆಷಲಿ ಸೂರ್ಯನ ಸುತ್ತಮುತ್ತ ಏನಾಗುತ್ತೆ, ಯಾಕೆ ಬೇಕು ನೋಡಿ, ನಿಮಗೆ ಗೊತ್ತಿದೆ ಸೂರ್ಯ ಅದ್ರ ಸುತ್ತ ನಿಮ್ಗೆ ಬೇರೆ ಬೇರೆ ಗ್ರಹಗಳು ಸುತ್ತುತ್ತಾ ಇದಾವೆ ಅಲ್ವಾ ಸರ್ ನಮ್ಮ ಈ ಒಂದು ಗ್ಯಾಲಕ್ಸಿಯಲ್ಲಿ, ಅದೇ ಇದನ್ನ ಸ್ಟಡಿ ಮಾಡಿದ್ರೆ ಹೆಂಗಿದು ವರ್ಕ್ ಆಗುತ್ತೆ, ಸೊ ಈ ತರ ಬೇರೆ ಗ್ಯಾಲಕ್ಸಿಗಳಿದೆಯಾ ಅಲ್ಲಿ ಹೆಂಗ ಆಕಾಶಕಾಯ ವರ್ಕ್ ಆಗ್ತದೆ, ಇವನ್ನೆಲ್ಲ ಕೂಡ ನಾವು ಕಂಡುಹಿಡಿಯಬಹುದು, ಇದ್ರೆಲ್ಲ ನಾವು ನೋಡ್ಕೋಬಹುದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಿಷನ್. ಅರ್ಥ ಆಗ್ತಿದೆಯಲ್ಲ, ಫೈನ್ ಸರ್. ಈಗ ಇದನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಈಗ ನಾನು ಏನ್ ಮಾಡ್ತೀನಿ ಅಂಡ್ ಎಕ್ಸಾಮ್ ಏನ್ ಕೇಳ್ತಾನೆ, ಈಗ ಏನೇನ್ ಹೇಳ್ದೆ L1 ಪಾಯಿಂಟ್ ಬಗ್ಗೆ ಕೇಳ್ಬೋದು, ಪರ್ಪಸ್ ಉದ್ದೇಶಗಳು ಏನು ಅಂತ ಕೇಳ್ಬೋದು. ಓಕೆ, ಸೂರ್ಯ ಯಾನ ಮಿಷನ್ ಇದು ಆದಿತ್ಯ L1 ಮಿಷನ್ ಉದ್ದೇಶ ಏನು ಅಂತ ಕೇಳ್ಬೋದು. ಲ್ಯಾಗ್ರೇಜ್ ಪಾಯಿಂಟ್ ಬಗ್ಗೆ ಏನಕ್ಕೆ L1 ಚೂಸ್ ಮಾಡಿದ್ವಿ ಅಂತ ಕೇಳ್ಬೋದು. ಯಾವ ಲ್ಯಾಗ್ರೇಜ್ ಪಾಯಿಂಟ್ ಗಳಿದೆ, L1 ಇದೆ, L4 ಇದೆ, L3 ಇದೆ, L5 ಇದೆ, L2 ಇದೆ, ಇದ್ರ ಬಗ್ಗೆ ಕೇಳ್ಬೋದು. ಮತ್ತೆ ಇದು ಬಿಟ್ರೆ ಪ್ಲೇ ಲೋಡ್ಸ್ಗಳು, ನಾನು ನಿಮ್ಗೆ ಹೇಳಿದೆ ಪ್ಲೇ ಲೋಡ್ಸ್ 7 ಪ್ಲೇ ಲೋಡ್ಸ್ಗಳಿವೆ ಅಂತ. ಇಲ್ಲಿ ನೋಡಿ, ವಿಸಿಬಲ್ ಲೈನ್ ಎಮಿಷನ್ ಕೊರೋನೋಗ್ರಫಿ, ಕೊರೋನಾವನ್ನು ಸ್ಟಡಿ ಮಾಡಕ್ಕೋಸ್ಕರ. ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜ್ ನೋಡಿ, ಸೋಲಾರ್ ಅಂತಂದ್ರೆ ಆ ಕ್ರೋಮೋಸ್ಪಿಯರ್ ಫೋಟೋಸ್ಪಿಯರ್ ಅಂತ ಏನ್ ಕರೆದೆ ಆ ಸೂರ್ಯನಿಂದ ಆ ಒಂದು ಲೇಯರ್ ಅಲ್ಲಿ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ಸ್ ಗಳನ್ನ ಸ್ಟಡಿ ಮಾಡಕ್ಕೆ. ಓಕೆ, ನನಗೆ ಇಲ್ಲಿ ಫಸ್ಟ್ ಟಿಕ್ ಹಾಕೋದನ್ನ ಜಸ್ಟ್ ನೋಡ್ಕೊಳ್ಳಿ. ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್, ಅಲ್ಲಿ ವಿಂಡ್ಸ್ ಹೆಂಗೆ ಈ ಒಂದು ಸೋಲಾರ್ ಫ್ಲೇಕ್ಸ್ ಗಳಿಂದ ಹೆಂಗೆ ಅಲ್ಲಿ ಗಾಳಿಯ ಚಲನೆ ಆಗುತ್ತೆ ಇದಾಗಿರ್ಬೋದು. ಫೈನ್. ಮತ್ತೆ ಇನ್ಯಾವ್ದಿದೆ, ಹೈ ಎನರ್ಜಿ ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಓಕೆ, ಸನ್ ಆಸ್ ಎ ಸ್ಟಾರ್ ಅಬ್ಸರ್ವೇಷನ್, ಸನ್ ಆಸ್ ಎ ಸ್ಟಾರ್ ಆಗಿ, ನಕ್ಷತ್ರ ಅಲ್ವಾ ಸನ್, ಅದನ್ನ ಹೆಂಗೆ ಅದು ಕಾರ್ಯನಿರ್ವಹಿಸ್ತದೆ, ಎಕ್ಸ್ರೇಗಳು ಹೆಂಗ್ ಬರ್ತವೆ ಅಂದ್ರೆ ಇಲ್ಲಿ ಈ 7 ಪ್ಲೇಲಿಟ್ಸ್ ಗಳು ಈ ಒಂದು ಇದೊಂದು ಇದೆಯಲ್ಲ, ಈ 4 ನಿಮ್ಗೆ ಸೂರ್ಯನ ಬಗ್ಗೆ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇನ್ನ 3 ಇದೊಂದು ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ ಏನ್ ಕರಿತೀವಿ. ಓಕೆ, ಮತ್ತೆ ಪ್ಲಾಸ್ಮಾ ಅನಾಲಿಸಿಸ್ ಪ್ಯಾಕೇಜ್ ಇವೆಲ್ಲ ಇದೆಯಲ್ಲ. L1 ಅಂದ್ರೆ ಲ್ಯಾಗ್ರೇಜ್ ಪಾಯಿಂಟ್ ಅಲ್ಲಿ ಈಗ ಈ ಬಿಕಾಸ್ ಆಫ್ ದೀಸ್ ಎಕ್ಸ್ರೇಸ್ ಅಲ್ಟ್ರಾವೈಲೆಟ್ ರೇಸ್ ಗಾಳಿಗಳು ಏನೇನೋ ಎಫೆಕ್ಟ್, ಇದರಿಂದ L1 ಗೆ ಏನ್ ಎಫೆಕ್ಟ್ ಆಗುತ್ತೆ, ಲ್ಯಾಗ್ರೇಜ್ ಪಾಯಿಂಟ್ ಅಲ್ಲಿ ಏನ್ ಎಫೆಕ್ಟ್ ಆಗುತ್ತೆ, ಆ ಒಂದು ನಾವೇನ್ ಸ್ಯಾಟಲೈಟ್ ಕಳಿಸಿದೀವಿ L1, ಸೊ ಅದಕ್ಕೆ ಅದ್ರ ಮೇಲೆ ಏನ್ ಎಫೆಕ್ಟ್ ಆಗ್ಬೋದು ಇದನ್ನೆಲ್ಲ ಸ್ಟಡಿ ಮಾಡಕ್ಕೆ. ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ ಕೇಳಲ್ಲ ನಿಮ್ಗೆ. ಏನ್ ಕೇಳ್ತಾನೆ, ಎಷ್ಟು ಪ್ಲೇ ಲೋಡ್ಸ್ ಕಳಿಸಿದೀವಿ, ಅದರ ಹೆಸರುಗಳು ತಿಳ್ಕೊಂಡು ಶಾರ್ಟ್ ಕಟ್ ಕೊಟ್ಬಿಡ್ತಾನೆ, ಅಥವಾ ಫುಲ್ ಫಾರ್ಮ್ ಇಂಗ್ಲಿಷ್ ಅಲ್ಲಿ ನಿಮಗೆ ಟೈಪ್ ಮಾಡಿ ಕೇಳ್ತಾನೆ. ಈ ಶಾರ್ಟ್ ಕಟ್ಸ್ ಗಳನ್ನಾರು ತಿಳ್ಕೊಬೇಕು. ಇಲ್ಲಿ ಏನು ನಾನು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೀನಿ, ಈ 7 ಪ್ರಮುಖವಾಗಿ ಇರ್ತಕ್ಕಂಥ ಪ್ಲೇ ಲೋಡ್ಸ್ ಹೆಸರನ್ನ ಸ್ವಲ್ಪ ನ್ಯಾಪ್ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಗೆ KS ಗಳಲ್ಲಿ ಗ್ರೂಪ್ ಬಿ ಗಳಲ್ಲಿ ಸ್ವಲ್ಪ ಡಿಫಿಕಲ್ಟ್ ಮಾಡ್ಬೇಕು ಅಂದ್ರೆ ಇದ್ರ ಬಗ್ಗೆ ಕೇಳ್ತಾರೆ, ಅಥವಾ ಇದು ನೀವು ನ್ಯಾಪ್ ಕೊಟ್ರೆ ನಿಮ್ಗೆ ಒಳ್ಳೇದು. ಈಗ KS ಮೇನ್ಸ್ ಬರೀತೀರಾ, ಅಲ್ಲಿ ಏನ್ ಮಾಡ್ಬೋದು, KS ಮೇನ್ಸ್ ಅಲ್ಲಿ ನಿಮ್ಗೆ ಸೂರ್ಯನ ಬಗ್ಗೆನೇ ಕೇಳ್ಬೋದು. ಆಗ ಇವೆಲ್ಲ ನೀವು ಶಾರ್ಟ್ ಕಟ್ ಅಲ್ಲಿ ಬರಿಬೋದಲ್ಲ, ಸೊ ಅವಾಗ ನಿಮ್ಗೆ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರುತ್ತಲ್ಲ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೇನೆ ನೋಡ್ಕೊಳ್ಳಿ, ಇಂಗ್ಲಿಷ್ ಬೇಕಾಗಿರೋರು. ಮತ್ತೆ ಇನ್ನೊಂದ್ ಏನ್ ಕೇಳ್ತಾನೆ, ಈಸ್ ದಿಸ್ ದ ಫಸ್ಟ್ ಮಿಷನ್ ಅಂತ ಕೇಳ್ತಾನೆ. ಇದು ಫಸ್ಟ್ ಮಿಷನ್ ನಮ್ಮ ಈ ಒಂದು ಪಾಯಿಂಟ್ ಸ್ಟಡಿ ಮಾಡಕ್ಕೆ ಭಾರತದ ಮೊದಲ ಮಿಷನ್ ಹೌದು ಸರ್. ಅಂದ್ರೆ ಪ್ರಪಂಚಾದ್ಯಂತ ವಿ ಆರ್ ಫಸ್ಟ್ ಅಲ್ಲ, ವಿ ಆರ್ ನಾಟ್ ಫಸ್ಟ್, ಅದು ಗೊತ್ತಿರ್ಬೇಕು ನಿಮ್ಗೆ. ಇದನ್ನ ನೋಡಿ, L1 ಪಾಯಿಂಟ್ ಅಲ್ಲಿ ಆಲ್ರೆಡಿ ಸೋಹೋ ಅಂತ ಕೆಂತದಿದೆ, ಸೋಲಾರ್ ಅಂಡ್ ಹೆಲಿಯೋಸ್ಪಿಯರಿಕ್ ಅಬ್ಸರ್ವೇಟರಿ ಸ್ಯಾಟಲೈಟ್ ನಾಸಾದಿಂದ, ಮತ್ತೆ ಯುರೋಪ್ ಸ್ಪೇಸ್ ಏಜೆನ್ಸಿ, ಮತ್ತೆ ಬೇರೆ USA ಗಳಿಂದ ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಇವೆರಡು ಜಂಟಿಯಾಗಿ ಮಾಡಿರ್ತಕ್ಕ. ನಾನು ತೋರಿಸ್ತೀನಿ, ಇದೊಂದೇ ಅಲ್ಲ, ಇನ್ನೊಂದು 2 ಇದೆ, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಒಂದು ಸೋಹೋ, ಓಕೆ, ಇನ್ನೊಂದು ಸೆಕೆಂಡ್ ಎಲ್ಲೋಯ್ತು, ಇಲ್ಲಿದೆ ನೋಡಿ, ಒಂದು ನಾಸಾ ಪರ್ಕರ್ ಸೋಲಾರ್ ಪ್ರೋಬ್ ಅಂತ ಕೂಡ ಬರೀ ನಾಸಾದಿಂದ ಕೂಡ ಹೋಗಿದೆ. ಇನ್ನೊಂದು ಹೀಲಿಯೋ 2 ಸೋಲಾರ್ ಪ್ರೋಬ್ ಅಂತ, ಇದು ಜರ್ಮನಿ ಮತ್ತೆ ನಾಸಾ ಎರಡೂ ಕೂಡ ಜಂಟಿಯಾಗಿ ಒಂದು ಲಾಂಚ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇನ್ ದ ವರ್ಲ್ಡ್ ವಿ ಆರ್ ನಾಟ್ ದ ಫಸ್ಟ್, ಆಲ್ರೆಡಿ ಲಾಂಚ್ ಆಗಿದೆ ಬೇರೆ ಬೇರೆ ಸ್ಟಡಿ ಮಾಡಕ್ಕೆ. ಇಂಡಿಯಾದಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಸೂರ್ಯಯಾನ ಮಾಡಕ್ಕೆ ಆದಿತ್ಯ L1 ಮಿಷನ್ ಹಾಕಿರೋದು. ಸೊ ಇದು ಗೊತ್ತಿರ್ಬೇಕು. ಇಂಥ ಕ್ವಶನ್ ಇಂಥದ ನಿಮಗೆ ಆಪ್ಷನ್ ಗಳಲ್ಲಿ ಕೇಳ್ಬಿಡ್ತಾರೆ, ಹಾಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾನು ಹೇಗೇನ್ ಡಿಸ್ಕಸ್ ಮಾಡಿದೆ, ಸೌರ ಮಾರುತಗಳು ಪರಿಸರದ ಮೇಲೆ ಏನ್ ಪರಿಣಾಮ ಆಗುತ್ತೆ, ಅದನ್ನ ಅಳತೆ ಮಾಡಲು, ಇವೆಲ್ಲ ಏನೀಗ ಡಿಸ್ಕಸ್ ಮಾಡೋದು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ವರ್ಣಗೋಳದ ಸ್ಪಷ್ಟ ಚಿತ್ರವನ್ನ ತೋರಿಸಲು, ಕರೋನದ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ಳಲು ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಸೇವೆಗಳಿಗಾಗಿ ಕಲ್ಪಿಸಲಾದ 2ನೇ ತಲೆಮಾರಿನ ಉಪಗ್ರಹಗಳಲ್ಲಿ ಇದು ಮೊದಲನೆಯದು. ಇದೊಂದು ಜಿಯೋಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಳಸಿ ಉಡಾವಣೆ ಮಾಡಲಾಯಿತು.
ಈ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಸ್ವದೇಶಿ ಪರಮಾಣು ಗಡಿಯಾರ ಅಟಾಮಿಕ್ ಕ್ಲಾಕ್ ನ ಯೂಸ್ ಮಾಡಿದ್ದೇವೆ. ಸ್ವದೇಶಿ, ಇದು ಮೊದಲ ಬಾರಿಗೆ ಸ್ವದೇಶಿ. ಯಾವ್ದು ಸರಿ ನೋಡಿ, ಫಸ್ಟ್ ಈ ಆಪ್ಷನ್ಸ್ ಬರ್ತೀನಿ ನಾನು, ಅಥವಾ ಆನ್ಸರ್ ಹೇಳ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ಡೀಟೇಲ್ ತಿಳ್ಕೊಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿ ಕೇಳ್ತಾನೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು ಕೂಡ, ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ನೇವಿಗೇಷನ್ NVS-01 ನೇವಿಗೇಷನ್ ಮಿಷನ್, ಇದು ಸ್ಯಾಟಲೈಟ್ ಮಿಷನ್, ಇದು NVS ನೇವಿಗೇಷನ್ ಸ್ಯಾಟಲೈಟ್ 1 ಅಂತ. ನೋಡಿ, ಭಾರತದ ಸ್ಯಾಟಲೈಟ್ ಬರೋದಾದ್ರೆ ಇಲ್ಲಿ ಸಣ್ಣ ಉಪಗ್ರಹ ಅಂತ ಇದೆ. ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಸರ್? 1 and 3 ಇಸ್ ದ ರೈಟ್ ಆನ್ಸರ್, ಬಿ. ಓಕೆ, ಸೊ ಫಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ಇಲ್ಲಿ ಕನ್ನಡದಲ್ಲಿ ತಗೊಂಡಿನಿ. ಫಸ್ಟ್ ನೇವಿಗೇಷನ್ ಸ್ಯಾಟಲೈಟ್ ನೋಡಿ. ಫಸ್ಟ್ ನಿಮ್ಗೆ ಗೊತ್ತಿರಬೇಕು, ನಮ್ಗೆ ಈಗ GPS ಅಂತ ಎನ್ಕತ್ತ ಹತ್ರ ಭಾರತದಲ್ಲಿ IRNS ಅಂತಿದೆ. IRNSS ಅಂತ, ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್. 2000 ಇಸ್ವಿಲ್ ಪ್ರಾರಂಭ ಮಾಡ್ತಾರೆ ಇದನ್ನ. ನಮ್ದೇ ಆದ ಸಪರೇಟ್ ಇರಬೇಕು ಅಂತ. ಅದೇ 2016 ನಾವಿಕ್ ಅಂತ ಅನ್ನ ಹೆಸರು ಚೇಂಜ್ ಮಾಡ್ತಾರೆ. ಇದು ಒಟ್ಟು ನಿಮ್ಗೆ ನೋಡೋದಾದ್ರೆ 7 ಸ್ಯಾಟಲೈಟ್ ಗಳು ಇರ್ತಕ್ಕಂಥದ್ದು. ಅದರಲ್ಲಿ 4 ನಿಮ್ಗೆ 1, 2, 3, 4 ಜಿಯೋ ಸಿಂಕ್ರೋನಸ್ ಆರ್ಬಿಟಲ್ ಇರುತ್ತೆ. 3 ನಿಮ್ಗೆ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟಲ್ ಇರುತ್ತೆ. ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್, ಇನ್ನ 3 ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಲ್ಲಿ 4 ಇರುತ್ತೆ. ಗೊತ್ತಿರಬೇಕಿದು ಕೂಡ. ಇದು ಭಾರತದ ಒಂದು ಡಯಾಮೀಟರ್ ಇನ್ಕ್ಲೂಡಿಂಗ್ ಬರುತ್ತಾ 1500 ಕಿಲೋಮೀಟರ್ ನ ವ್ಯಾಪಿಸಿರ್ತಕ್ಕಂಥದ್ದು. ಅಂದ್ರೆ ನಿಮ್ಗೆ ಪಾಕಿಸ್ತಾನ ಅಂದ್ರೆ ಅವರು ಕೊಡ್ತಾರ, ನಾವು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ಕಡೆ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಈ ಕಡೆ ಬಾಂಗ್ಲಾದೇಶ, ಇದು ಎಲ್ಲಾ ಕಡೆ ವ್ಯಾಪಿಸಿದೆ 1500 ಕಿಲೋಮೀಟರ್. ಸರ್ ಇದೇನು ಯೂಸ್ ನೋಡಿ, ನಾವು ಆಲ್ರೆಡಿ 7 ಸ್ಯಾಟಲೈಟ್ ಆಗಿದೆ, ಪುನಃ ಯಾಕೆ ಲಾಂಚ್ ಮಾಡ್ತಾ ಇದ್ದೀವಿ ನೋಡಿ. ಫಸ್ಟ್ IRNSS ಅಂತ 2012-13 ಲಾಂಚ್ ಮಾಡಿದ್ವಿ ಅನ್ಕೋತೀವಿ. ಓಕೆ, ಈ ಒಂದು ಸ್ಯಾಟಲೈಟ್ ಸತ್ತೋಯ್ತು. ಓಕೆ ನೋಡಿ, ಯಾವುದೇ ಸ್ಯಾಟಲೈಟ್ ಲಾಂಚ್ ಮಾಡಿದ್ರೆ 10 ವರ್ಷ ಇರುತ್ತಾ, ಆಮೇಲೆ ಅದ್ರ ಕತೆ ಮುಗೀತು, ಅದಕ್ಕೆ ರಿಪ್ಲೇಸ್ ಮಾಡ್ಬೇಕು. ಇವಾಗ ಏನು ನಾವು ನೇವಿಗೇಷನ್ 1 ಮಿಷನ್ ಅಂತ ಇದೆಯಲ್ಲ, ಇದು 12 ವರ್ಷ ಬರ್ತಕ್ಕಂಥ ಸ್ಯಾಟಲೈಟ್, ಅದರ ಒಂದು ಪೀರಿಯಡ್. ಓಕೆ, ಹಾಗೆ ತುಂಬಾ ದಪ್ಪನೂ ಇದೆ. 2232 kg ಇದೆ. ಇದು ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಗೆ ನಾವು ಲಾಂಚ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡಿ IRNS 10 ಅಂತ ಇದೆಯಲ್ಲ, ಇದನ್ನ ರಿಪ್ಲೇಸ್ ಮಾಡ್ತಾ ಇದೆ. ಅದು ಯಾವ್ದು ಹೋಗ್ತಾ ಇರತ್ತೆ ಅದಕ್ಕೆ ರಿಪ್ಲೇಸ್ ಮಾಡ್ತಾ ಇರ್ತಾರೆ, ಗೊತ್ತಿರಬೇಕು. ಇದು ಇಲ್ಲಿ ಫಸ್ಟ್ ಟೈಮು ನಾವು ಅಟಾಮಿಕ್ ಕ್ಲಾಕ್ ನ ಯೂಸ್ ಮಾಡಿದೀವಿ. ಅದು ನಮ್ಮ ಭಾರತದ್ದು. ಮೊದ್ಲೆಲ್ಲ ಮೊದ್ಲ ಬೇರೆ ಸ್ಯಾಟಲೈಟ್ ಇತ್ತು ಸರ್. ಏನಕ್ಕೆ ಅಟಾಮಿಕ್ ಕ್ಲಾಕ್? ನೋಡಿ, ಅರ್ಥಿಂದ ಏನಾರು ಆಗ್ತಾ ಇದೆ, ಈಗ ನೀನ್ ಸರ್ಚ್ ಮಾಡ್ತೀವಿ, ಈ ಜಾಗ ಬೇಕು ನಿನ್ಗೆ ಅರ್ಥಲ್ಲಿ, ಭೂಮಿಲಿ ಅರ್ತ್. ಅದೇನ್ ಮಾಡ್ತಾರೆ, ಸ್ಯಾಟಲೈಟ್ ಕಡೆಯಿಂದ ನೀವು ತಗೋತೀರಾ, ಇಲ್ಲಿ ನೀವು ಮೊಬೈಲ್ ಅಲ್ಲಿ ನೋಡ್ತೀರಾ. ರಿಯಲ್ ಟೈಮ್ ಅಲ್ಲಿ ಆಗ್ಬೇಕು, ರಿಯಲ್ ಟೈಮ್ ಅಲ್ಲಿ ಯಾವುದೇ ಡಿಲೇ ಇರಬಾರ್ದು. ಇಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾ ಇರ್ಬೇಕು. ಇಲ್ಲಿ ಇದು ಹೋಗಿ ಹಿಂಗ್ ಬರ್ಬೇಕು. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅಟಾಮಿಕ್ ಕ್ಲಾಕ್ ನ ಯೂಸ್ ಮಾಡ್ತಕ್ಕಂಥ, ಫಾಸ್ಟ್ ಆಗುತ್ತೆ ಅಂತ. ಮೊದ್ಲು ಇತ್ತು, ಬೇರೆ ದೇಶದ ಯೂಸ್ ಮಾಡ್ತಾ ಇದ್ವಿ. ಈಗ ಇಂಡಿನಿಷಿಯಲಿ ಡಿಸೈನ್ಡ್, ಇಟ್ ಈಸ್ ಇಂಡಿಜಿನಿಯಸ್, ನಮ್ಮ ಸ್ವಾಯತ್ತ ಅಟೋಮಿಕ್ ಕ್ಲಾಕ್ ನ ಫಸ್ಟ್ ಟೈಮ್ ಹಾಕಿರ್ತಕ್ಕಂಥ. ಇಟ್ ಈಸ್ ಅ ಸೆಕೆಂಡ್ ಜನರೇಷನ್, ಇಟ್ ಈಸ್ ದ ಫಸ್ಟ್ ಸೆಕೆಂಡ್ ಜನರೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ಅದಕ್ಕೆ ಏನೇನ್ ನೋಡ್ತೀವಿ ಇದರಿಂದ ನಿಮ್ಗೆ ಗೊತ್ತಿದೆ. ಟೆರೆಸ್ಟ್ರಿಯಲ್, ಭೂಮಿ ಮೇಲೆ, ಇಲ್ಲಿ ನೇವಿಗೇಷನ್ ಆಗಿರ್ಬೋದು, ಸಮುದ್ರದ ಮೇಲೆ, ಆಕಾಶದ ಮೇಲೆ ಆಗಿರ್ಬೋದು, ಬೇರೆ ಬೇರೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ಬೋದು, ಎಲ್ಲಾನು ಕೂಡ ಇದರಿಂದ ಮಾನಿಟರ್ ಮಾಡೋದು ನೇವಿಗೇಷನ್ ಸ್ಯಾಟಲೈಟ್ ಇಂದ ಅಲ್ವಾ. ಸೊ ಸಾಗರ, ವೈಮಾನಿಕ ಎಲ್ಲ ಮಾಡ್ಬೋದು, ಸಾರಿಗೆ, ಕೃಷಿ, ವಿಪತ್ತು ಸಮೀಕ್ಷೆ ಎಲ್ಲ, ಜಿಯೋ ಡೇಟ್ ಎಲ್ಲಾನು ಇದರಿಂದ ನಾವು ನೋಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ನಿಮಗೆ ಕೇಳ್ತಾ ಇದ್ದೀನಿ. ಈ ಸ್ಯಾಟಲೈಟ್ ಗಳು, ಈ ನೇವಿಗೇಷನ್ ಸ್ಯಾಟಲೈಟ್ ಅಂದ್ರೆ GPS ಗೊತ್ತಿದೆ. ಈಗ ಕೆಳಗಿನ ಯಾವ ದೇಶವು ತನ್ನದೇ ಆದ ಉಪಗ್ರಹ ನೇವಿಗೇಷನ್ ವ್ಯವಸ್ಥೆನ ಹೊಂದಿದೆ? ನೋಡಿ, ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ತನ್ನದೇ ಆದ ಸ್ಯಾಟಲೈಟ್ ಇಲ್ಲ. GPS ಅಮೆರಿಕ ಇದೆ, ಗ್ಲೋನಾಸ್ ರಷ್ಯಾ ಇದೆ, ಗೆಲಿಲಿಯೋ ಇದೆ ಯುರೋಪಿಯನ್ ಯೂನಿಯನ್, ಬೇಡಿಯೋ ಅಂತ ಕರಿತೀವಿ ಚೈನಾದಿದೆ, ನಮ್ದು IRNS ಇದೆ. ಇನ್ನೊಂದು ಯಾವ್ದು ಆಸ್ಟ್ರೇಲಿಯಾದಲ್ಲಿ ಇದೆಯಾ? ಇಲ್ಲ. ಕೆನಡಾದಲ್ಲಿ ಇದೆಯಲ್ಲ, ಇಸ್ರೇಲ್ ಅಲ್ಲಿ ಇದೆಯಾ? ಇನ್ಯಾವ್ದಿದೆ? ಜಪಾನ್ ಹೊಂದಿದೆ. ಜಪಾನ್ ಯಾವ್ದು ಸರ್? ಜೆನಿತ್ ಸ್ಯಾಟಲೈಟ್ ಸಿಸ್ಟಮ್, ಕ್ವಾಸಿ ಅಂತ. ಓಕೆ, ಸೊ ಈ 1, 2, 3, 4, 5, 6 ದೇಶಗಳ ಹಿಂದೆ ತನ್ನದೇ ಆದ ಸ್ಯಾಟಲೈಟ್ ಸಿಸ್ಟಮ್ ನ ಹೊಂದಿದೆ. ಹೇಳ್ಬೋದು ಎಕ್ಸಾಮ್ ಅಲ್ಲಿ ಇದನ್ನು ಕೂಡ. ನಾನು ಅದಕ್ಕೆ ಎಕ್ಸ್ಟ್ರಾ ಕ್ವಶನ್ ಸುಮ್ಮನೆ ನಿಮಗೆ ಇನ್ಫಾರ್ಮೇಶನ್ ಇರಲಿ ಅಂತ. ಇದ್ರ ಸುತ್ತಮುತ್ತ ಓಡಾಡ್ಬೇಕಾದ್ರೆ ನೀವು 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಎಲ್ಲ ತಿಳ್ಕೊಬೇಕು ಸ್ನೇಹಿತರೆ. ಯಾವ ದೇಶಗಳು ನ್ಯಾವಿಗೇಷನ್ ಸಿಸ್ಟಮ್, ತನ್ನದೇ ಆದ ನ್ಯಾವಿಗೇಷನ್ ಸಿಸ್ಟಮ್ ಹೊಂದಿದೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ, ವಿಶ್ಲೇಷಣೆ, ಜ್ಞಾನದ ಸಮೀಕರಣ ಅಂದ್ರೆ AI ರಿಸರ್ಚ್ ಅನಾಲಿಟಿಕ್ಸ್ ನಾಲೆಡ್ಜ್ ಅಸಿಮಿಷೇಷನ್, ಐರಾವತ್. ಇದು ಈಸಿ ಕ್ವಶನ್. ಯಾವ ಹೇಳಿಕೆ ಸರಿ ಇದೆ? ಐರಾವತ್ ಏನು ಸರ್? ಇದೊಂದು ಸೂಪರ್ ಕಂಪ್ಯೂಟರ್. ಸೂಪರ್ ಲಾಸ್ಟ್ ಇಯರ್ ಸುದ್ದಿಯಲ್ಲಿತ್ತು. ಏನಕ್ಕೆ? 75ನೇ ಸ್ಥಾನ, 75ನೇ ರ್ಯಾಂಕ್ ಹೊಂದಿದೆ ಪ್ರಪಂಚದಲ್ಲಿ ನಮ್ಮ ಭಾರತದ ಸೂಪರ್ ಕಂಪ್ಯೂಟರ್.
ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯ, ಬಿಗ್ ಡೇಟಾ ಅನಾಲಿಟಿಕ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ವೇದಿಕೆ ಆಗಿದೆ. ಇದು ಕೃತಕ ಬುದ್ಧಿ ಮತ್ತು ರಾಷ್ಟ್ರೀಯ ಕಾರ್ಯತಂತ್ರ ಶಿಫಾರಸುಗಳನ್ನು ಆಧರಿಸಿದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೋಡಿ ನಿಮಗೆ KS IS ಮಾದರಿ ಕ್ವಶನ್ ಯಾವ ಹೇಳಿಕೆ ಸರಿ ಇದೆ? ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್, ಆಪ್ಷನ್ 3 ರಾಂಗ್. ನೋಡಿ ಸೂಪರ್ ಕಂಪ್ಯೂಟರ್ ಟೆಕ್ನಾಲಜಿ ಅಂತ ತಕ್ಷಣ ನಿಮಗೆ ವಿಜ್ಞಾನ ತಂತ್ರಜ್ಞಾನ ಅಲ್ಲ, ಇದು ಕಂಪ್ಯೂಟರ್ ಅಂದಾಗ IT ಬರಬೇಕು, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂದ್ಬಿಡ್ಬೇಕು ನಿಮ್ಗೆ ಇಲ್ಲಿ. ಹಾಗಾದ್ರೆ 1 and 2 ಮಾತ್ರ ಸರಿ. ಅರ್ಥ ಆಗ್ತಿದೆಯಲ್ಲ ಏನಿದು ಅಂತ? ಇದ್ರ ಬಗ್ಗೆ ಹೆಚ್ಚು ನಾನು ಹೇಳಕ್ ಹೋಗಲ್ಲ. CDAC ಪುಣೆ ಡೆವಲಪ್ ಮಾಡಿರ್ತಕ್ಕಂಥ ಐರಾವತ್ ಫುಲ್ ಫಾರ್ಮ್ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದೆ ಸೂಪರ್ ಕಂಪ್ಯೂಟರ್ ಏನಕ್ಕೆ ಯೂಸ್ ಮಾಡ್ತೇವೆ ಅಂತ. ದೊಡ್ಡ ಕ್ಯಾಲ್ಕುಲೇಷನ್, ದೊಡ್ಡ ಮತ್ತೆ ಏನು ವೆದರ್ ರಿಪೋರ್ಟಿಂಗ್ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ನೋಡಿ ಇಷ್ಟು ಈಸಿಯಾಗೂ ಕೇಳಲ್ಲ, ಅವನೊಂದ್ಸಲ ಡಿಫಿಕಲ್ಟಿ ಮಾಡ್ಬೇಕಂತ ಏನ್ ಮಾಡ್ಬೋದು, ಸ್ಪೀಡ್ ಬಗ್ಗೆ ಕೇಳ್ತಾನೆ. ಈ ಐರಾವತರ ಸ್ಪೀಡ್ 8.5 ಟೆಟಾಫ್ಲಾಕ್ಸ್ ನಿಖರತೆ ಹೊಂದಿರತಕ್ಕಂಥ ಸಾಮರ್ಥ್ಯ. ಇದು ಗರಿಷ್ಠ ಸಾಮರ್ಥ್ಯ ಬಂದು 13 ಪೆಟಾಫ್ಲಾಕ್ಸ್ ಇದೆ. ಫ್ಲಾಕ್ಸ್ ಅಲ್ಲ, ಫ್ಲಾಪ್ಸ್. ಏನದು ಸ್ಪೀಡ್ ಅದು ನೋಡಿ. ಪೆಟಾಫ್ಲಾಪ್ಸ್ ಅಂತ ಈ ಯೂನಿಟ್ ಆಫ್ ಕಂಪ್ಯೂಟಿಂಗ್ ಸ್ಪೀಡ್ 1,000 ಮಿಲಿಯನ್ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಒಂದು ಸೆಕೆಂಡ್ ಆಗ್ತಕ್ಕಂಥದ್ದು. ಮಿಲಿಯನ್ ಫ್ಲೋಟಿಂಗ್ ಆಪರೇಷನ್ ಅಂದ್ರೆ ಅಷ್ಟು ಸ್ಪೀಡ್ ಇದೆ ಅಂತ. ಸ್ಪೀಡ್ ಬಗ್ಗೆ ಕೇಳಬಹುದು, ಎಷ್ಟು ಪೆಟಾಫ್ಲಾಪ್ ಇದೆ ಇದು, ಅಥವಾ ಗರಿಷ್ಠ ಮ್ಯಾಕ್ಸಿಮಮ್ ಎಷ್ಟಿದೆ, ಇದು ಎಷ್ಟರಲ್ಲಿ ಕೆಲಸ ಮಾಡುತ್ತೆ. ಮ್ಯಾಕ್ಸಿಮಮ್ 13 8.5 ಕೆಲಸ ಮಾಡುತ್ತೆ ಪೆಟಾಫ್ಲಾಪ್. ಇಂಥದ್ದು ಕೇಳ್ಬೋದು. ಮಂತ್ಸ್ ಬ್ಯಾಕ್ ಇಂದ ಕೂಡ ನ್ಯೂಸ್ ಅಲ್ಲಿ ಇದೆ. ಲೂನಾರ್ ಸ್ಯಾಂಪಲ್ ರಿಟರ್ನ್ ಮಿಷನ್ ಅಂತ ಹೇಳಿ, ನಾವು ಚಂದ್ರದ ಮೇಲೆ ಹೋಗಿ ಅಲ್ಲಿಂದ ಒಂದು ಕಲ್ಲನ್ನ ಎತ್ಕೊಂಡ್ ಬರ್ಬೇಕು, ಒಂದು ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಭೂಮಿಗೆ ಬರ್ಬೇಕು. ಆ ಮಿಷನ್ ಇದು. ಅದನ್ನ ಚಂದ್ರಯಾನ 4 ಅಂತ ಕೂಡ ಹೇಳ್ತೀವಿ. ಓಕೆ, ಇದ್ರ ಬಗ್ಗೆ ಇದು ಚಂದ್ರನ ತಿರಂಗ ಬಿಂದುವಿನಿಂದ ಕಲ್ಲು ಅಥವಾ ಮಣ್ಣಿನ ಮಾದರಿಯನ್ನು ಮರಳಿ ತರುವ ಗುರಿಯನ್ನು ಹೊಂದಿದೆ. ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಉದ್ದೇಶಿತ ಮಿಷನ್ ಆಗಿದೆ. ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 2 ಅಥವಾ LMV3 ಅಂತ ಕೂಡ ಕರಿತೀವಿ ಇದನ್ನ. ವರ್ಗಾವಣೆ ಮತ್ತು ಮರುಪ್ರವೇಶ ಮಾಡಲ್ ಇಂಜೆಕ್ಷನ್ ಗೆ ಬಳಸಲಾಗುತ್ತದೆ. ಯಾವ ಆಪ್ಷನ್ ತಪ್ಪಾಗಿದೆ ಅಂತ ಕೇಳಿರೋದು, ನೆಗೆಟಿವ್ ಕ್ವಶನ್ ಇದೆ. ತಪ್ಪು ಯಾವುದು ನೋಡಿ? ಇದು ಸರಿ, ತಪ್ಪು ಇದು. ಹಾಗಾಗಿ ಕೇವಲ 1 ಇಸ್ ದ ರೈಟ್ ಆನ್ಸರ್. 1ನೇ ಆಪ್ಷನ್ ತಪ್ಪಾಗಿರೋದು. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಇದು ತಪ್ಪಾಗಿದೆ? ಇದು ತಿರಂಗ ಪಾಯಿಂಟ್ ಇಂದ ನಾವು ತರಲ್ಲ. ನಾವು ಚಂದ್ರನ ಮೇಲೆ ಹೋಗಿ ವಾಪಸ್ ಬರ್ತೀವಲ್ಲ ಸ್ಯಾಂಪಲ್, ಇದು ತಿರಂಗ ಅಲ್ಲ, ಶಿವಶಕ್ತಿ ಪಾಯಿಂಟ್. ವಾಟ್ ಇಸ್ ತಿರಂಗ ಪಾಯಿಂಟ್? ಇವೆಲ್ಲ ನಾವು ಕರೆಂಟ್ ಅಫೇರ್ ಪ್ರೀವಿಯಸ್ ಅಲ್ಲಿ ಮಾಡಿದೀವಿ. ಚಂದ್ರಯಾನ ಸೀರೀಸ್ ಅಲ್ಲಿ ಐ ಥಿಂಕ್ ಸೊ ವಿಡಿಯೋ ನಂಬರ್ 10 9 ಗೊತ್ತಿಲ್ಲ ನನಗೆ, 11 ನೋಡಿ ಒಂದ್ಸಲ ಚೆಕ್ ಮಾಡಿ. ಸೊ ತಿರಂಗ ಪಾಯಿಂಟ್ ಅಂತಕ್ಕಂಥದ್ದು ಏನಿದೆ, ಅದು ನಿಮ್ಗೆ ಚಂದ್ರಯಾನ 2 ಕ್ರಾಶ್ ಆಯ್ತಲ್ಲ, ಸಾಫ್ಟ್ ಲ್ಯಾಂಡಿಂಗ್ ಆಗಲಿ, ಆ ಪಾಯಿಂಟ್. ಶಿವಶಕ್ತಿ ಪಾಯಿಂಟ್ ಏನಿದೆ, ಇದು ಚಂದ್ರಯಾನ 3. ಇದು ಚಂದ್ರಯಾನ 3. ತಿರಂಗ ಚಂದ್ರಯಾನ 2 ಕ್ರಾಶ್ ಆಗಿದ್ ಪಾಯಿಂಟ್, ಅದು ಗೊತ್ತಿರಲಿ. ಇದು ಏನಪ್ಪಾ ಅಂತಂದ್ರೆ, ಇಲ್ಲಿ ನಾನು ಸುಮ್ನೆ ನಿಮ್ಗೆ ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀನಿ, ಏನ್ ಬೇಕಾದ್ರೂ ಕ್ವಶನ್ಸ್ ಬರ್ಬೋದು. ಇದು ಇವಾಗ್ಲೇ ಮಾಡಲ್ಲ, ಇನ್ನು 2028 ಒಳಗೆ ಅಂತ ಹೇಳಿದ್ರೆ 2028 ಟಾರ್ಗೆಟ್ ಅಂತ ಇಟ್ಕೋಬಹುದು. ಇಲ್ಲಿ ಶಿವಶಕ್ತಿ ಪಾಯಿಂಟ್ ಹೋಗ್ತೀವಿ, ಏನ್ ಚಂದ್ರಯಾನ 3 ಹೋಗಿದ್ವಿ, ಅಲ್ಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡ್ ಬರೋದು. ಇದಕ್ಕೆ 5 ತರ ಮಾಡ್ಯೂಲ್ಸ್ ನ ಯೂಸ್ ಮಾಡ್ತಾರೆ. ಪ್ರೊಪಲ್ಷನ್ ಮಾಡ್ಯೂಲ್, ಟ್ರಾನ್ಸ್ಫರ್ ಮಾಡ್ಯೂಲ್, ಲ್ಯಾಂಡರ್, ಅಸೆಂಡರ್, ರೀ ಎಂಟ್ರಿ ಅಂತ ಹೇಳಿ. ಸೊ ಐ ವಿಲ್ ಶೋ ಯು, ನಿಮಗೆ ಅದನ್ನ ತೋರಿಸ್ತೇನೆ. ಇದು 2 ರಾಕೆಟ್ ನ ಯೂಸ್ ಮಾಡ್ಬೇಕು ಅಂದ್ಕೊಂಡಿರೋದು. ಒಂದು ಲಾಂಚ್ ವೆಹಿಕಲ್ ಮಾರ್ಕ್ ಅಥವಾ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLV Mark 2 ಅಂತ ಕೂಡ ಕರಿತೀವಿ. ಇಲ್ಲಿ ನೋಡ್ಬೇಕು ನೀವು, ಇದು ಒಂದು ಲಾಂಚರ್. ಇದು ಇಲ್ಲಿ 2 ರಾಕೆಟ್ ನ ಲಾಂಚ್ ಮಾಡ್ಬೇಕು ಅಂತ. ಇನ್ನೊಂದು ಅದು ವಾಪಸ್ ತರ್ಬೇಕಲ್ಲ, ಅದಕ್ಕೆ PSLV ಯೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಮುಂದೆ ಹೋಗ್ತಾ ಅಪ್ಡೇಟ್ ಆಗುತ್ತೆ. ಬಟ್ ಒಂದಷ್ಟು ಪಾಯಿಂಟ್ಸ್ ನ ತಿಳ್ಕೊಳ್ಳಿ, ಹೆಂಗ್ ಬರುತ್ತೆ ಹೆಂಗಾಗುತ್ತೆ ಅಂತ ನಾನು ಇಲ್ಲಿ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ, ಇದು LMV Mark 3 ಅಥವಾ GSLV Mark 2 ಅಂತೀವಿ ಇದನ್ನ. ಇದು PSLV. ಇಲ್ಲಿ ನಮ್ಗೆ ಪ್ಲೇ ಲೋಡ್ಸ್ ಇದೆ, ಇಲ್ಲಿದೆ. ಓಕೆ, ಈ ಒಂದು ಫಸ್ಟ್ ರಾಕೆಟ್ ಹೋಗುತ್ತಲ್ಲ, ಅದರಲ್ಲಿ ಪ್ರೊಪಲ್ಷನ್ ಮಾಡ್ಯೂಲ್ ಇರುತ್ತೆ, ಡಿಸೆಂಡರ್ ಮಾಡ್ಯೂಲ್ ಇರುತ್ತೆ, ಅಸೆಂಡರ್ ಮಾಡ್ಯೂಲ್. ಪ್ರೊಪಲ್ಷನ್ ಮಾಡ್ಯೂಲ್ ಅಂದ್ರೆ ಏನೋ ಇದು. ಓಕೆ, ಪ್ರೊಪಲ್ಷನ್ ಮಾಡ್ಯೂಲ್ ಅಂದ್ರೆ ನಾವು ಚಂದ್ರಯಾನ 3 ನೋಡಿರ್ತೀರಾ, ನಿಧಾನಕ್ಕೆ ಹೋಗ್ತಾ ಸ್ಪೀಡ್ ಆಗ್ತಾ ನಮ್ಮ ಒಂದು ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆ, ಓಕೆ, ಲೂನಾರ್ ಟ್ರಾಜೆಕ್ಟರಿ, ಲೂನಾರ್ ಆರ್ಬಿಟ್ ಗೆ ಹೋಗ್ತಕ್ಕಂಥದ್ದು ಪ್ರೊಪಲ್ಷನ್ ಮಾಡ್ಯೂಲ್ ಕೆಲಸ ಮಾಡೋದು ಅಲ್ವಾ. ಇಲ್ಲಿಂದ ಪಥ ಸಂಚಲನ ಮಾಡಿ ಇಲ್ಲಿಗೆ ಬರ್ತಕ್ಕಂಥದ್ದು. ಡಿಸೆಂಡರ್ ಮಾಡ್ಯೂಲ್ ಅಂದ್ರೆ ಸೇಮ್ ಸರ್, ಹೆಂಗೆ ಇದು ಹೋಗಿ ಚಂದ್ರನ ಕಕ್ಷೆಗೆ ಹೋದ್ಮೇಲೆ ಅದ್ರ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡುತ್ತಲ್ಲ, ಈಗ ಹೆಂಗೆ ನಾವು ವಿಕ್ರಮ್ ಲ್ಯಾಂಡರ್ ಅಂತ ಕರೆದ್ವಲ್ಲ, ಸೊ ಆತರ ಲ್ಯಾಂಡರ್ ಹೋಗುತ್ತೆ ಅಲ್ಲಿ, ಅದನ್ನ ಡಿಸೆಂಡರ್ ಮಾಡ್ಯೂಲ್ ಇಳಿತಕ್ಕಂಥದ್ದು. ಅಸೆಂಡಿಂಗ್ ಮಾಡ್ಯೂಲ್ ನೋಡಿ, ಇದೆಯಲ್ಲ ಇದು, ಇಲ್ಲಿ ನೋಡಿ, ಇದು ದಿಸ್ ಇಸ್ ಪ್ರೊಪಲ್ಷನ್ ಮಾಡ್ಯೂಲ್, ಇದು ಡಿಸೆಂಡರ್ ಮಾಡ್ಯೂಲ್, ಇದು ಅಸೆಂಡರ್ ಮಾಡ್ಯೂಲ್. ಇದೇನ್ ಮಾಡುತ್ತೆ ಅಂತಂದ್ರೆ, ಈಗ ಅಲ್ಲಿಂದ ರೋವರ್ ಬರುತ್ತೆ. ಯಾವ ತರ ರೋವರ್ ಮಾಡ್ತಾರೆ ಗೊತ್ತಿಲ್ಲ, ಇನ್ನು ನಡೀತಾ ಇದೆ ಅದಕ್ಕೆ ಸರ್ಚ್.
ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಚಂದ್ರಯಾನ 4 ಏನು ಅಂತ. ಈ ಒಂದು ರೋವರ್ ಹೋಗಿ ಅಲ್ಲಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಇಲ್ಲಿ ತಂದಿಡುತ್ತೆ, ವಾಪಸ್ ಬಂದು ಇಲ್ಲಿ ಇಡುತ್ತೆ. ಈಗ ನಾವು ಇನ್ನೊಂದು ರಾಕೆಟ್ ಲಾಂಚ್, ಇದು ಗೊತ್ತಿಲ್ಲ ಒಟ್ಟಿಗೆ ಮಾಡ್ತಾರಾ ಅಥವಾ ಸ್ವಲ್ಪ ದಿನ ಬಿಟ್ಟು ಮಾಡ್ತಾರಾ, ಇದು ಸ್ಟಿಲ್ ಇಟ್ ಇಸ್ ಅಂಡರ್ ಪ್ರೋಸೆಸ್. ಬಟ್ 2 ರಾಕೆಟ್ಸ್ ಲಾಂಚಿಂಗ್ ವೆಹಿಕಲ್ ನ ಯೂಸ್ ಮಾಡ್ತಾರೆ. ಈ 2ನೇ ರಾಕೆಟ್ ಅಲ್ಲಿ ಏನಿರುತ್ತಲ್ಲ, ಅಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ಯೂಲ್, ರೀ ಎಂಟ್ರಿ ಮಾಡ್ಯೂಲ್ ಅಂತ ಇರುತ್ತೆ. ಅಂದ್ರೆ ಇದು ಏನಾಗುತ್ತೆ, ಇಲ್ಲಿ ನೋಡಿದ್ವಿ ಟಾರ್ಗೆಟ್ ಇದೆಯಲ್ಲ, ಇದು ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಸ್ಯಾಂಪಲ್ ಏನ್ ಕನೆಕ್ಟ್ ಆಗಿರುತ್ತಲ್ಲ ಅಸೆಂಡರ್ ಮಾಡ್ಯೂಲ್ ಅಲ್ಲಿ, ಇದು ಚಂದ್ರನ ಕಕ್ಷೆಗೆ ಬರುತ್ತೆ. ಅಂದ್ರೆ ಚಂದ್ರನ ಮೇಲ್ಮೇಲಿಂದ ಮೇಲಕ್ಕೆ ಹಾರಿ ಇಲ್ಲಿ ಒಂದು ಆರ್ಬಿಟಿಗೆ ಬರುತ್ತೆ. ಈ ಆರ್ಬಿಟಿಗೆ ಬಂದಾಗ ಇಲ್ಲಿಂದ ನಾವು ಲಾಂಚ್ ಮಾಡಿರ್ತಕ್ಕಂಥ ಏನಿದೆ ಪ್ಲೇ ಲೋಡು ಅಂದ್ರೆ ರೀ ಎಂಟ್ರಿ ಮಾಡ್ಯೂಲ್ ಇದಕ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ಇದು ವಾಪಸ್ ಕೆಳಗೆ ತಗೊಂಡ್ಬರ್ತಕ್ಕಂಥದ್ದು ಟ್ರಾನ್ಸ್ಫರ್ ಮಾಡ್ಯೂಲ್. ಆಮೇಲೆ ಇದ್ರ ಕತೆ ಹೋಗುತ್ತೆ, ಈ ಒಂದು ಪೋರ್ಷನ್ ಮಾತ್ರ ಭೂಮಿಗೆ ಬರುತ್ತೆ. ಎಲ್ಲಿ ಬರುತ್ತೆ, ಯಾವ ಲೊಕೇಶನ್ ಇನ್ನೂ ಗೊತ್ತಿಲ್ಲ. ಅದು ಸಮುದ್ರದ ಮೇಲ್ ತೇಲ್ಬಹುದು ಅಥವಾ ಏನಾದ್ರೂ ಅರಣ್ಯಗಳಲ್ಲಿ ಅಥವಾ ಮರುಭೂಮಿ ಎಲ್ಲಿ ಬೇಕಾದ್ರೂ ಅವರು ಇಳಿಸಬಹುದು ಅದನ್ನ. ಸೊ ಇದು ದ ಹೋಲ್ ಕಾನ್ಸೆಪ್ಟ್ ಚಂದ್ರಯಾನ 4. ನೋಡಿ, ಇದು ಆಲ್ರೆಡಿ ಅಚೀವ್ ಮಾಡಿದ್ದಾರೆ ಯಾರು, ಚೈನಾದವರು. ನಿಮ್ಗೆ ಗೊತ್ತಿರಬೇಕು, ಇತ್ತೀಚೆಗೆ ನಾವು ಲಾಸ್ಟ್ 2 months ಕರೆಂಟ್ ಅಫೇರ್ ನೀವು ಓದಿದ್ರೆ ಗೊತ್ತಿರುತ್ತೆ, ನಮ್ಮ ವೀಕ್ಲಿ ಕರೆಂಟ್ ಅಫೇರ್, ಮಂತ್ಲಿ ಕರೆಂಟ್ ಅಫೇರ್ ನೋಡಿದ್ರೆ ಗೊತ್ತಿರುತ್ತೆ. ಅಲ್ಲಿ ಚಾಂಗ್ಸ್ ಈ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಇದನ್ನು ಕೂಡ ಚಾಂಗ್ 6E6 ಅಂತ ಚಂದ್ರನ ದೂರದಿಂದ ಹಿಂತಿರುಗಿ ಬರ್ತಕ್ಕಂಥ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ಮಾರ್ಕ್ 5 ರಾಕೆಟ್ ನ ಲಾಂಚ್ ಮಾಡಿ ಚೀನಾ ಇದನ್ನ ಯಶಸ್ವಿ ಮಾಡ್ಕೊಂಡಿದೆ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಮಿಸೈಲ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಬನ್ನಿ ಆಪ್ಷನ್ಸ್ ಏನೇನು ನೋಡೋಣ, ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಇದು ಒಂದು ಕ್ಷಿಪಣಿಯ ಅನೇಕ ಪರಮಾಣು ಸಿಡತಲೆಗಳನ್ನು ಹೊತ್ತೊಯ್ಯಬಲ್ಲ ತಂತ್ರಜ್ಞಾನವಾಗಿದೆ ಮತ್ತು ಅವುಗಳನ್ನು ಪ್ರತ್ಯೇಕ ಗುರಿಗಳಿಗೆ ತಲುಪಿಸುವುದಾಗಿದೆ. ಮಲ್ಟಿಪಲ್ ವಾರೆಟ್ಸ್ ಇದು, ಎಸ್ ಕರೆಕ್ಟ್, ಇದು ಕರೆಕ್ಟ್. ಏನಿದೆ MIRV ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್, ನೋಡಿ ಇದು ಮಲ್ಟಿಪಲ್ ಇಂಡಿಪೆಂಡೆಂಟ್ ರೀ ಎಂಟ್ರಿ ವೆಹಿಕಲ್ ಅಂತ ಕರಿತೀವಿ. ಮಲ್ಟಿಪಲ್ ಇಂಡಿಪೆಂಡೆಂಟ್, ಮಲ್ಟಿಪಲ್ ನೀವು ಸಿಡಿತಳೆಗಳನ್ನ, ವಾರ್ ಹೆಡ್ಸ್ ಗಳನ್ನ ಕಳಿಸಬಹುದು. ಈಗ ಒಂದು ಮಿಸೈಲ್ ಅಲ್ಲಿ ನಾವು ಲಾಂಚ್ ಮಾಡ್ತೀವಿ, ಇಲ್ಲಿ ಒಂದು ವಾರ್ ಹೆಡ್ ಇರುತ್ತೆ ಅಲ್ವಾ, ಇದ್ರಲ್ಲಿ ಹಂಗಲ್ಲ, ಇದ್ರಲ್ಲಿ 4-5 ಹಾಕ್ಬೋದು, 6-7 ಹಾಕ್ಬೋದು. ಅಂದ್ರೆ ಬೇರೆ ಬೇರೆ ಟಾರ್ಗೆಟ್ ಗಳು, ಈಗ ಇಲ್ಲಿ ಯಾರೋ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಇಲ್ಲಿ ಭೂಮಿ ಮೇಲೆ ಒಬ್ಬ ಇದ್ದಾನೆ, ಅಲ್ಲಿ ಸಮುದ್ರ ತೀರದಲ್ಲಿ ಇನ್ನೊಬ್ಬ ಇದ್ದಾನೆ, ಇಲ್ಲಿಂದ ನೀವು ಲಾಂಚ್ ಮಾಡ್ತೀರಾ, ಇವನು ಟಾರ್ಗೆಟ್ ಮಾಡ್ಬೋದು, ಇವನು ಟಾರ್ಗೆಟ್ ಮಾಡ್ಬೋದು, ಇನ್ನೊಬ್ಬ ಎಲ್ಲಾರು ಇದ್ರೆ ಅವನು ಟಾರ್ಗೆಟ್ ಮಾಡ್ಬೋದು. ಸೊ 2 ಆಪ್ಷನ್. ಮತ್ತೆ ಇದು ಮಿಷನ್ ದಿವ್ಯಾಸ್ತ್ರದ ಅಡಿಯಲ್ಲಿ ಅಗ್ನಿ 5 ಬ್ಯಾಲಿಸ್ಟಿಕ್ ಕ್ಷಿಪಣಿ ತಂತ್ರಜ್ಞಾನವನ್ನು ಹೊಂದಿದೆ. ಹೌದು ಸರ್, 2 ಕರೆಕ್ಟ್ ಆಪ್ಷನ್, 2 ಕರೆಕ್ಟ್. 5,000 ಕಿಲೋಮೀಟರ್ ರೇಂಜ್ ತನಕ ಇದು ಫೋಕಸ್ ಆಗುತ್ತೆ. 3 ಸ್ಟೇಜ್ ಸಾಲಿಡ್ ವೆಹಿಕಲ್ ಇದು, ಸಾಲಿಡ್ ಫಿಲ್ಡ್ ಎಂಜಿನ್, 3 ಸ್ಟೇಜ್ ಸಾಲಿಡ್ ಇರ್ತಕ್ಕಂಥ ಎಂಜಿನ್. ನಾನು ನಿಮಗೆ ಇದನ್ನ ತುಂಬಾ ಡೀಟೇಲ್ ಆಗಿ ಏನೋ ಹೇಳಕ್ ಹೋಗಲ್ಲ. ಇದು ನಮ್ಮ ಭಾರತ 4ನೇ ರಾಷ್ಟ್ರ, ಅದು ಗೊತ್ತಿರಬೇಕು ನಿಮ್ಗೆ. ನಾನು ಹೇಳ್ತೀನಿ ಏನೋ ಅಂತ. ಫಸ್ಟ್ MIRV ಸ್ಟ್ಯಾಂಡ್ಸ್ ತಗೊಳ್ಳಿ. ಇದು DRDO ಟೆಕ್ನಾಲಜಿ, ನಮ್ಮ ಮಿಷನ್ ದಿವ್ಯಾಸ್ತ್ರ ಅಡಿಯಲ್ಲಿ ಬರ್ತಕ್ಕಂಥ ಅಗ್ನಿ 5 ಬಲಾಸ್ಟಿಕ್ ಮಿಸೈಲ್ ಇದು. ಓಕೆ, ಇದು ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ನೀವು ಸಬ್ಮೆರಿನ್ ಗಳಲ್ಲಿ ನಮ್ಮ ವಾರೆಟ್ಸ್ ಕಳಿಸ್ತೀವಿ, ಸಬ್ಮೆರಿನ್ ಅಲ್ವಾ, ಯಾವ್ದ್ರಲ್ಲಿ ಸಬ್ಮೆರಿನ್ಸ್ ಗಳು ಅಥವಾ ನಾವು ಜಲಾಂತರ್ಗಾಮಿಗಳಲ್ಲಿ ಕಳಿಸ್ತೀವಿ ವಾರೆಟ್ಸ್ ಗಳು. ಅಲ್ಲಿ ತಗೊಂಡೋಗಕ್ಕೆ ನಿಮ್ಗೆ ಒಂದೊಂದು ಕ್ಷಿಪಣಿ ತಗೊಂಡೋಗೋದ್ ಬದಲು ಈ ತರದ್ದು 5 ತಗೊಂಡೋದ್ರೆ 5x5 ಅಂದ್ರೆ 25 ನಿಮ್ಗೆ ಟಾರ್ಗೆಟ್ ವಾರೆಟ್ಸ್ ಗಳನ್ನ 5ರಲ್ಲೇ ಬಂದ್ಬಿಡುತ್ತೆ ಅಲ್ವಾ. ಅದೇ ಬರೀ ಸಿಂಗಲ್ ವಾರೆಟ್ ಆದ್ರೆ 5 ಮಾತ್ರ ವಾರೆಟ್ಸ್ ಇರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಇದೊಂದು ಲಾಂಚ್ ಮಾಡಿದ್ರೆ ಇಲ್ಲಿ ನೋಡಿ ABCDE ಅಂತಿದೆ ಸ್ಟೇಜಸ್ ಗಳು. ನೀವು ಇಲ್ಲೊಬ್ಬ ಇದ್ದಾನೆ, ಇಲ್ಲಿಗೂ ಟಾರ್ಗೆಟ್, ಇಲ್ಲೊಬ್ಬ ಇದೆ, ಇಲ್ಲೂ ಟಾರ್ಗೆಟ್, ಇಲ್ಲಿ ಸಮುದ್ರದ ಇಲ್ಲೆಲ್ಲ ನಿಂತಿದೆ, ಇಲ್ಲೂ ಟಾರ್ಗೆಟ್. ಸೊ ಎಲ್ಲಾ ಕಡೆನೂ ಟಾರ್ಗೆಟ್ ಮಾಡ್ಬೋದು. ಒಂದೇ ಇದ್ ಮಾಡಿದ್ರೆ ಅದೇನಾಗುತ್ತೆ, ಒಂದೊಂದು ಯಾವ್ಯಾವ್ದಕ್ಕೆ ಟಾರ್ಗೆಟ್ ಅಂತ ಇಟ್ರೆ ಅದು ಆ ಟಾರ್ಗೆಟ್ಗೆ ಲಾಂಚ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಇದು ನಮ್ಮ ಭಾರತದ 4ನೇ ರಾಷ್ಟ್ರ. ಇದು ಈ ತರ ತಂತ್ರಜ್ಞಾನ ಫಸ್ಟ್ USA ಹೊಂದಿತ್ತು, ಆಮೇಲೆ ರಷ್ಯಾ, ಆಮೇಲೆ ಚೀನಾ ಆಯ್ತು, ಈಗ ಭಾರತ 4ನೇ ರಾಷ್ಟ್ರ. ಅರ್ಥ ಆಗ್ತಿಲ್ಲ. ಸೊ ಲಾಂಚ್ ವೆಹಿಕಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಮಾಡಿದ್ರು, ಲಾಸ್ಟ್ ಇಯರ್ ಮಾಡಿದ್ರು. ನಮ್ಮ ಚಿತ್ರದುರ್ಗ ವೆರಿ ಇಂಪಾರ್ಟೆಂಟ್, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕದಲ್ಲಿ ಈ ಟೆಸ್ಟಿಂಗ್ ಆಗಿರೋ, ಡೆಮಾನ್ಸ್ಟ್ರೇಟಿವ್ ಆಗಿರೋದು, ಹಾಗಾಗಿ ವೆರಿ ಇಂಪಾರ್ಟೆಂಟ್. ಚಳ್ಳಕೆರೆಯಲ್ಲಿನ ವೈಮಾನಿಕ ಪರೀಕ್ಷಾ ಕೇಂದ್ರದಲ್ಲಿ ಮರುಬಳಕೆ ಮಾಡಬಹುದಾದ ಉಡಾಣ ವಾಹನ ತಂತ್ರಜ್ಞಾನದ ಪ್ರದರ್ಶನವನ್ನ ಮಾಡಿದ್ರು. ಏನಿದು ಮರುಬಳಕೆ ಮಾಡಬಹುದು? ಅದು ನಿಮ್ಗೆ ಗೊತ್ತಿದೆ, ಸ್ಯಾಟಲೈಟ್ ಲಾಂಚ್ ಮಾಡ್ಬೇಕಾದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇರುತ್ತೆ ಅಲ್ವಾ ಸರ್. PSLV GSLV ಅಂತೆಲ್ಲ ಯೂಸ್ ಮಾಡ್ತಿರ್ತೀವಿ, ವೆಹಿಕಲ್ಸ್ ಯೂಸ್ ಮಾಡ್ತಿರ್ತೀವಿ. 3 ಸ್ಟೇಜು ಅಲ್ವಾ, 4 ಸ್ಟೇಜ್ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಇಲ್ಲಿ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ಲೇ ಲೋಡ್ ಇರುತ್ತೆ, ನೀವು ಹಿಂಗಿರುತ್ತಲ್ಲ, ಹಿಂಗಿರುತ್ತೆ, ಇಲ್ಲಿ ಮೇಲ್ಗಡೆ ಹಿಂಗಿರುತ್ತೆ, ಇಲ್ಲಿ ಲಾಂಚ್ ಮಾಡ್ತೀರಾ. ಒಂದೊಂದ್ಸಲ 2 ಸ್ಟೇಜ್ ಇರುತ್ತೆ, 3 ಸ್ಟೇಜ್. ಇದು ಪ್ಲೇ ಲೋಡ್ ಅಂದ್ರೆ ನಿಮ್ಮ ಸ್ಯಾಟಲೈಟ್. ಇಲ್ಲಿ ನಿಮಗೆ ಹೋಗ್ತಾ ಹೋಗ್ತಾ ಫಸ್ಟ್ ಇದು ಉರಿದು ಬೀಳುತ್ತೆ, ಆಮೇಲೆ ಇದು ಉರಿದು ಬೀಳುತ್ತೆ, ಆಮೇಲೆ ಇದು ಹೋಗಿ ಸ್ಯಾಟಲೈಟ್ ಹೋಗಿ ಆ ಕಕ್ಷೆಗೆ ಸೇರುತ್ತೆ ಅಲ್ವಾ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಟೆಸ್ಟ್ ಮಾಡಿದ್ದಾರೆ. ನಾವು 2 ಸ್ಟೇಜ್ ಇರ್ತಕ್ಕಂಥ ವೆಹಿಕಲ್ ನ ಅಭಿವೃದ್ಧಿ ಪಡಿಸೋಣ. ಅದರಲ್ಲಿ ಒಂದು ಪ್ಲೇ ಲೋಡ್ ಇರುತ್ತೆ, 2 ಸ್ಟೇಜ್, ಅದರಲ್ಲಿ ಒಂದು ಪ್ಲೇ ಲೋಡ್ ಇರುತ್ತೆ. ಓಕೆ,
ಒಂದು ವೆಹಿಕಲ್ ಹಿಂಭಾಗ ಇರುತ್ತೆ, ಈ ಪ್ಲೇಲೆಟ್ ಅಲ್ಲಿಗೆ ಹೋಗುತ್ತೆ, ಈ ಒಂದು ಪಾರ್ಟ್ ಇದೆಯಲ್ಲ ಇದನ್ನ ನಾವು ರಿಯೂಸ್ ಮಾಡ್ಬೋದು, ಉರಿದು ಬೀಳು ಅಲ್ಲೇ ಹೋಗೋಕ್ಕಿಂತ ರಿಯೂಸ್ ಮಾಡೋಣ ಅಂತ. ಓಕೆ, ಸೊ ಅದನ್ನ ಟೆಸ್ಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ನಮ್ಮ ಚಿನೂಕ್ ಹೆಲಿಕಾಪ್ಟರ್ ಇದೆಯಲ್ಲ ಅದ್ರ ಮೇಲ್ಗಡೆಯಿಂದ ರೆಕ್ಕೆ ತರ ಹಾರಿಬಿಟ್ಟು ಅದನ್ನ ಟೆಸ್ಟ್ ಮಾಡಿದ್ದಾರೆ. ಇಲ್ಲಿಂದ ಅಂದ್ರೆ 4.5 ಕಿಲೋಮೀಟರ್ ಎತ್ತರದಿಂದ ಅದನ್ನ ಬೀಳ್ಸಕ್ ಟ್ರೈ ಮಾಡಿದ್ದಾರೆ. ಸೇಫ್ ಆಗಿ ಬಂದು ಅದು ನಮ್ಮ ಲ್ಯಾಂಡ್ ಗೆ ತಲುಪುತ್ತಾ. ಓಕೆ, ರಿಯೂಸ್ ಅಂದ್ರೆ ಇದು ಮೇಲೆ ಹೋಗಿರುತ್ತೆ, ಇದು ಡಿಟ್ಯಾಚ್ ಆದ್ಮೇಲೆ ಈ ಪಾರ್ಟ್ ಡಿಟ್ಯಾಚ್ ಆದ್ಮೇಲೆ ಪ್ಲೇಲೋಡ್ ಡಿಟ್ಯಾಚ್ ಆದ್ಮೇಲೆ ಈ ಪಾರ್ಟ್ ಇದೆಯಲ್ಲ ಇದು ವಾಪಸ್ ನಮಗೆ ಭೂಮಿಗೆ ಬಂದು ತಲುಪಬೇಕು ಸೇಫ್ ಆಗಿ. ಇದನ್ನ ಒಂದಷ್ಟು ಪಾರ್ಟ್ಗಳನ್ನ ಇಫ್ ನಾಟ್ 100%, ಸ್ವಲ್ಪ 80 to 90% ಅದನ್ನ ಮುಂದಿನ ಅಪ್ಕಮಿಂಗ್ ಗೆ ರಿಯೂಸ್ ಮಾಡ್ಕೋಬಹುದಲ್ಲ, ಯಾಕೆ ವೇಸ್ಟ್ ಮಾಡ್ಬೇಕು, ದುಡ್ಡು ಉಳಿತಾಯ. ಸೊ ಇದನ್ನ ಯಶಸ್ವಿಯಾಗಿ ಇಸ್ರೋ ಈ ಒಂದು ನಮ್ಮ ಚಳ್ಳಕೆರೆಯ ಚಿತ್ರದುರ್ಗದ ಒಂದು ವೈಮಾನಿಕ ಪರೀಕ್ಷಾ ಕೇಂದ್ರದಲ್ಲಿ ಯಶಸ್ವಿಯಾಗಿ ಮಾಡಿದೆ. ಸೊ ಇಲ್ಲಿ ಏನಪ್ಪಾ ಇದು ಅಂತಂದ್ರೆ, ನಾನು ನಿಮಗೆ ಇದನ್ನ ನಾನು ಹೇಳಿದೆ, ಇದನ್ನ 2 ಹಂತದ ಕಕ್ಷೆಗೆ ಈ 2 ಸ್ಟೇಜ್ ಆರ್ಬಿಟರ್ ಮರುಬಳಕೆ ಮಾಡಿದ ಉಡಾನ ವಾಹನದಲ್ಲಿ ಇದನ್ನ ಮೊದಲನೇ ಹೆಜ್ಜಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ 3 ಹಂತ ಸಿಂಗಲ್ ಸ್ಟೇಜ್, ಅದ್ರ ಮಧ್ಯ ಬರೋದು 2 ಸ್ಟೇಜ್ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇದು ಡೀಟೇಲ್ ಆಗಿ ಆಮೇಲೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ನೋಡಿ, ಈಗ ಲಾಂಚ್ ಮಿಷನ್ ಈ ಲಾಂಚ್ ಮಾಡಿದ ತಕ್ಷಣ ಏನಾಗುತ್ತೆ, ನಾವು ಸ್ಯಾಟಲೈಟ್ ಲಾಂಚ್ ಮಾಡ್ತೀವಿ, ಹೋಗುತ್ತೆ 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 ಹೋಗುತ್ತೆ. ಸೊ ಇಲ್ಲಿ ಪ್ಲೇ ಲೋಡ್ ಹೊರಗೆ ಹೋದ್ಮೇಲೆ ಇನ್ನು ಮಿಕ್ಕಿದ್ದಿದೆಯಲ್ಲ ಈ ಪಾರ್ಟ್ ಇದೆಯಲ್ಲ ಈ ಪಾರ್ಟ್ ಏನಾಗ್ಬೇಕು ಸರ್, ಅದು ವಾಪಸ್ಸು ಬಂದು ನಮಗೆ ಬರ್ಬೇಕು ವಾಪಸ್. ಸೊ ಅಂದ್ರೆ ಇಲ್ಲಿ ಅದು ಯೂಸ್ಡ್ ಆಗದೆ ಇರ್ತಿರ್ಲಿಲ್ಲ ಮೊದಲು, ಹಾಗೆ ಬಂದು ಸಮುದ್ರಕ್ಕೆ ಬೀಳೋದು ಅಥವಾ ಉರ್ದು ಬಂದು ಬೀಳೋದು ಅಥವಾ ಡೆಸ್ಟ್ರಾಯ್ ಆಗೋದು, ಅಲ್ಲಿ ಇಲ್ಲಿ ಬೀಳೋದು. ಸೊ ಅದನ್ನ ತಪ್ಪಿಸಿ ಅದನ್ನ ವಾಪಸ್ ನಮ್ಗೆ ವಿಮಾನ ರೀತಿ ಏರೋಡೈನಮಿಕ್ ರೀತಿ ಅದನ್ನ ಡಿಸೈನ್ ಮಾಡಿ ವಾಪಸ್ ಈ ವಿಮಾನ ತರನೇ ಅದು ಬಂದು ನಮಗೆ ಅದು ಸಿಗಬೇಕು, ಭೂಮಿಗೆ ಬಂದು ಬೀಳ್ಬೇಕು, ಅದು ನಮಗೆ ಯೂಸ್ ಆಗ್ಬೇಕು. ಓಕೆ, ಸೊ ಇದನ್ನ ಯಶಸ್ವಿಯಾಗಿ ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಇದನ್ನ ಮುಂದೆ ಇದನ್ನ ಅಳವಡಿಸ್ಕೋಬೇಕು 2 ಸ್ಟೇಜ್ ಅಲ್ಲಿ ಅಂತ ಅನ್ಕೊಂಡಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಸೊ ಏನೀಗ ಫಾರ್ ಎಕ್ಸಾಂಪಲ್ ಇದನ್ನ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳಬಹುದು, ಮರುಬಳಕೆ ಮಾಡುವ ಲಾಂಚ್ ವೆಹಿಕಲ್ ಸ್ವಾಯತ್ತ ಲ್ಯಾಂಡಿಂಗ್ ಮಿಷನ್ ಏನಿದೆ, ರಿಯೂಸಬಲ್ ಲಾಂಚ್ ವೆಹಿಕಲ್ ಆಟೋನಮಸ್ ಲ್ಯಾಂಡಿಂಗ್ ಮಿಷನ್ ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮರುಬಳಕೆ ಮಾಡುವ ಲಾಂಚ್ ವೆಹಿಕಲ್ ಸ್ವಾಯತ್ತ ಅಂದ್ರೆ ನಮ್ಮ ಇಂಡಿಜಿನಿಯಸ್ ಲ್ಯಾಂಡಿಂಗ್ ಮಿಷನ್ ಕಡಿಮೆ ಲಿಫ್ಟ್ ಟು ಡ್ರ್ಯಾಗ್ ಅನುಪಾತವನ್ನು ಹೊಂದಿರುವ ಬಾಹ್ಯಾಕಾಶ ವಿಮಾನವಾಗಿದೆ. ಓಕೆ, ಇದನ್ನ ಇಲ್ಲಿ ಹೇಳಿದೀನಿ, ಲಿಫ್ಟ್ ಟು ಡ್ರ್ಯಾಗ್ ನಾನು ಇಲ್ಲಿ ಹೇಳ್ತೀನಿ. ಇದು ತಂತ್ರಜ್ಞಾನ ಏನಿದೆ ಪರೀಕ್ಷಾ ಆಸೆ ಕಾರ್ಯನಿರ್ವಹಿಸುವ ಕಾನ್ಫಿಗರ್ ಮಾಡಲಾಗಿದೆ. ಅವುಗಳನ್ನ ಹೈಪರ್ಸಾನಿಕ್ ಫ್ಲೈಟ್, ಸ್ವಾಯತ್ತ ಲ್ಯಾಂಡಿಂಗ್ ಅದೇ ಬಂದು ಲ್ಯಾಂಡಿಂಗ್ ಆಗ್ಬೇಕು, ಚಾಲಿತ ಕ್ರೂಸ್ ಫ್ಲೈಟ್. ಸೊ ಈ ತರ ಗುಣಲಕ್ಷಣಗಳು ಅದರಲ್ಲಿ ಇರ್ತಕ್ಕಂಥದ್ದು. ಓಕೆ, ಫ್ಲೈಟ್ ರೀತಿ ಕಾಣಿಸ್ಬೇಕು, ನಿಮ್ಗೆ ಕಾಣಿಸುತ್ತೆ ಅಂದ್ರೆ ಅದು ಫ್ಲೈಟ್ ರೀತಿ ಇದ್ದಾಗಲೇ ಅದು ವಾಪಸ್ ಬಂದು ನಮ್ಗೆ ಸೇಫ್ ಲ್ಯಾಂಡಿಂಗ್ ಆಗಲಿಕ್ಕೆ ಸಾಧ್ಯ. ಇದು ಪ್ರಮುಖವಾಗಿ ಗೊತ್ತಿರಬೇಕು. ಸೊ ಇದನ್ನ ನಿಸಾರ್ ಮಿಷನ್ ಅಡಿಯಲ್ಲಿ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಯಾವ ಹೇಳಿಕೆ ಸರಿ? ಇದು ಇಸ್ರೋ ಅಭಿವೃದ್ಧಿಪಡಿಸಿರೋದು, ನಾಸಾ ಜೊತೆ ಅಲ್ಲ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, ಕೇವಲ 1 ಮಾತ್ರ ಸರಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ಕ್ವಶನ್ಸ್ ಗಳು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಬರತಕ್ಕಂತ ಸಾಧ್ಯತೆ. ಸೊ ಸಿಂಪಲ್ ಆಗಿ ಕೇಳ್ತಾನೆ, ತುಂಬಾ ಟೆಕ್ನಾಲಜಿ ನೀವು ನೋಡಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನಿಮಗೆ ವಾಟ್ ಈಸ್ ರಿಲಾಂಚ್ ವೆಹಿಕಲ್, ಇದರ ಪರ್ಪಸ್ ಏನು, ಹಿಂಗೆ ತುಂಬಾ ಡೀಟೇಲ್ಡ್ ಟೆಕ್ನಾಲಜಿ ನಿಮಗೆ ಇಷ್ಟು ಕಿಲೋಮೀಟರ್ ಅಷ್ಟು ಕಿಲೋಮೀಟರ್ ಆ ತರ ಎಲ್ಲ, ಇಷ್ಟು ಆಂಗಲ್ ಅಷ್ಟು ಆಂಗಲ್ ಅವೆಲ್ಲ ಕೇಳಕ್ ಹೋಗಲ್ಲ. ಇಟ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ಸೊ ಅಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತೆ ಎಲ್ಲಿಂದ ಬಿಟ್ರು ಅದನ್ನೆಲ್ಲ ಕೇಳ್ಬೋದು, ಎಲ್ಲಿಂದ ಟೆಸ್ಟ್ ಮಾಡಿದ್ದು. ಯಾಕಂದ್ರೆ ಕರ್ನಾಟಕದ ಎಕ್ಸಾಮ್ ಗಳಲ್ಲಿ ಇಂಥ ಕ್ವಶನ್ಸ್ ಗಳು ಹೆಚ್ಚಾಗಿ ಆ ಆಪ್ಷನ್ಸ್ ಕೂಡ ಹಾಕಿರ್ತಾರೆ. ಓಕೆ, ಏರೋನಾಟಿಕಲ್ ಟೆಸ್ಟ್ ರೇಂಜ್ ಚಿತ್ರದುರ್ಗ ಆಫ್ ಕರ್ನಾಟಕ, ಚಳ್ಳಕೆರೆ. ಫೈನ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಎಷ್ಟು ಬೇಕಷ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಓದೋಣ. ಟ್ರೋಪೋಸ್ಫೆರಿಕ್ ಎಮಿಷನ್ ಮಾನಿಟರಿಂಗ್ ಆಫ್ ಪೊಲ್ಯೂಷನ್, ಟೆಂಪೋ ಅಂತಕ್ಕಂಥದ್ದು ಕೂಡ ಲಾಂಚ್ ಆಯ್ತು. ಎಲ್ಲಿ ಸರ್? ಇದು ಬಾಹ್ಯಾಕಾಶದಿಂದ ವಾಲ್ಯೂಮ್ ಮಾಲಿನ್ಯ ಮೇಲ್ವಿಚಾರಣೆ ಮಾಡ್ತಕ್ಕಂಥ ನಾಸಾದ ಟೆಂಪೋ ಅದನ್ನ ಪ್ರಾರಂಭಿಸಿದೆ. ನೋಡಿ, ನಾಸಾ ಗೊತ್ತಿರಬೇಕು. ಹೇಳ್ತೇನೆ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಆಪ್ಷನ್ಸ್ ಎಲ್ಲ ಹಾಕ್ತಾನೆ. ಓಕೆ, ಏನಿದು ಟೆಂಪೋ? ಟ್ರೋಪೋಸ್ಫೆರಿಕ್ ಎಮಿಷನ್ ಮಾನಿಟರಿಂಗ್ ಆಫ್ ಪೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಇದು ನಾಸಾ ಬಿಡುಗಡೆ ಮಾಡಿರೋದು ನಾರ್ತ್ ಅಮೆರಿಕಾ. ಓಕೆ, ನಾರ್ತ್ ಅಮೆರಿಕಾ ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಕ್ಸಿಕೋ ಸಿಟಿ, ಪೋರ್ಟ್ರಿಕೋ, ಕ್ಯೂಬಾ, ಬಹಮಾಸ್, ಅಥವಾ ಆ ಒಂದು ಸಾಗರದಲ್ಲಿ ತಗೊಂಡ್ರೆ ಅಟ್ಲಾಂಟಿಕ್ ಇಂದ ಪೆಸಿಫಿಕ್ ಸಾಗರ ಮಧ್ಯ ನಾರ್ತ್ ಅಮೆರಿಕಾದಲ್ಲಿ ಏನು ಬರುತ್ತೆ. ಸೊ ಅಲ್ಲಿನ ಒಂದು ಪೊಲ್ಯೂಷನ್ ಕಂಟ್ರೋಲ್ಗೋಸ್ಕರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಲಾಂಚ್ ಇದು, ಒಂದು ಮಿಷನ್ ಇದು. ಓಕೆ, ಟೆಂಪೋ ಅಂತ ಕರೀಬಹುದು, ಟ್ರೋಪೋಸ್ಫೆರಿಕ್ ಎಮಿಷನ್ ಮಾನಿಟರಿಂಗ್. ಇದು ಭೂಸ್ಥಿರ ಕಕ್ಷೆಯಲ್ಲಿ ಇರುತ್ತೆ. ಭೂಸ್ಥಿರ ಕಕ್ಷೆ ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರಿತೀವಿ. ಜಿಯೋ ಸ್ಟೇಷನರಿ ಆರ್ಬಿಟ್. ಸೊ ಜಿಯೋ ಸ್ಟೇಷನರಿ ಆರ್ಬಿಟ್ ಅಂದ್ರೆ ಎಷ್ಟು? 35,786 ಕಿಲೋಮೀಟರ್ ಅಲ್ಲಿ ಇರುತ್ತೆ ಅಲ್ವಾ. ಒಂದು ಭೂಮಿ ಅಂದ್ರೆ ಅದ್ರ ಸುತ್ತ. ಅಂದ್ರೆ ಇದು ಯಾವ ಒಂದು ಜಿಯೋ ಸ್ಟೇಷನರಿ ಅಂತಂದ್ರೆ ಇಕ್ವೇಟರ್ ಗೆ ಸಮಾನಾಂತರವಾಗಿರುತ್ತೆ. ಸೊ ಅಂದ್ರೆ ನೀವು ಯಾವ್ದೇ ಟೈಮಲ್ಲಿ ನೋಡ್ರು ಅದು ಇಲ್ಲೇ ಇರುತ್ತೆ, ಸ್ಟೇಷನರಿ ತರ ಕಾಣುತ್ತೆ. ಯಾಕಂದ್ರೆ ಭೂಮಿ ತಿರುಗೋದು ಒಂದ್ ಮತ್ತೆ ಇದು ತಿರುಗೋದು ಸಮಾನಾಂತರವಾಗಿರುತ್ತೆ. ಒಂದ್ ದಿನ
ಭೂಮಿ 24 ಅವರ್ಸ್ ತಗೊಂಡು ಇದು ಅಪ್ರಾಕ್ಸಿಮೇಟ್ಲಿ 23 ಗಂಟೆ 56 ಸೆಕೆಂಡ್ ಅಪ್ರಾಕ್ಸಿಮೇಟ್ಲಿ 24. ಸೊ ಇದು ಕೂಡ ಅಷ್ಟೇ ಅವರ್ನ ತಗೊಳುತ್ತೆ 24 ಅವರ್ಸ್. ಇದು 24 ಅವರ್ಸ್ ಭೂಮಿ. ಸೊ ಹಂಗಾಗಿ ಇದು ಜಿಯೋ ಸ್ಟೇಷನ್. ಜಿಯೋ ಸಿಂಕ್ರೋನಸ್ ಅಂದ್ರೆ ಸ್ವಲ್ಪ ಇನ್ಕ್ಲೈನ್ಡ್ ಆಗಿರುತ್ತೆ. ಜಿಯೋ ಸಿಂಕ್ರೋನಸ್ ಸ್ವಲ್ಪ ಇನ್ಕ್ಲೈನ್ಡ್ ಆಗಿರುತ್ತೆ, ಗೊತ್ತಿರಲಿ ಅದು. ಓಕೆ, ಎರಡು ಸೇಮ್ ಕಿಲೋಮೀಟರ್ ಅಲ್ಲಿ ಇರ್ತವೆ. ಸೊ ಇದು ಭೂಸ್ಥಿರ ಕಕ್ಷೆಯನ್ನ ಜಿಯೋ ಸ್ಟೇಷನ್ ಆರ್ಬಿಟ್ಗೆ ಹಾಕಿರ್ತಕ್ಕಂಥದ್ದು. ಇದು ಉತ್ತರ ಅಮೆರಿಕದ ಮೇಲಿನ ವಾತಾವರಣದ ಮಾಲಿನ್ಯವನ್ನು ಅಳಿತಕ್ಕಂಥ ಮಿಷನ್. ಸೊ ಇದು ಗೊತ್ತಿಲ್ಲ, ಸಿಂಪಲ್ ಆಗಿ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ ಕ್ವಶನ್ಸ್ ಹೆಂಗ್ ಬರ್ಬೋದು? ಎಸ್ ನೋಡಿ, ಟೆಂಪೋ ಉಪಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಬಾಹ್ಯಾಕಾಶದಿಂದ ವಾಯು ಮಾಲಿನ್ಯಕಾರಕಗಳು ಮತ್ತು ಅವುಗಳ ಹೊರಸೂಸುವಿಕೆಯ ಮೂಲಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಹೌದು, ಮಾಲಿನ್ಯನ ಇದೆ, ಫುಲ್ ಫಾರ್ಮ್ ಹೇಳುತ್ತಲ್ಲ, ಟ್ರೋಪೋಸ್ಫೆರಿಕ್ ಎಮಿಷನ್ ಮಾನಿಟರಿಂಗ್ ಆಫ್ ಪೊಲ್ಯೂಷನ್ ಅಂತ. ಎಸ್, ಕರೆಕ್ಟ್. ಇದು ನಾಸಾ ಅಭಿವೃದ್ಧಿ, ನಾಸಾದ ಹೌದು. ಇದು ಅಂಟಾರ್ಟಿಕಾ ಪ್ರದೇಶದ, ನೋಡಿ ಅಂಟಾರ್ಟಿಕಾ ಅಂತಿದೆ, ದಿಸ್ ಇಸ್ ರಾಂಗ್. ಇದು ಭೂಸ್ಥಿರ ಕಕ್ಷೆ, ಎಸ್ ಎಸ್ ದಿಸ್ ಇಸ್ ಕರೆಕ್ಟ್. ಸೊ 1 2 3 ಅಲ್ಲ, 1 2 4 ಇಸ್ ದ ರೈಟ್ ಆನ್ಸರ್ ಅಲ್ವಾ? ಆಪ್ಷನ್ 3 ರಾಂಗ್. ನಾನು ನಿಮ್ಗೆ ಏನ್ ಹೇಳಿದೆ ಇಲ್ಲಿ, ಅಟ್ಲಾಂಟಿಕ್ ನಿಂದ ಪೆಸಿಫಿಕ್ ಸಾಗರದೊಳಗೆ ಇರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿದ್ದು ಅಂಟಾರ್ಟಿಕಾ ಅಲ್ವಾ? ಅಟ್ಲಾಂಟಿಕ್ ಸಾಗರ ಬೇರೆ, ಅಂಟಾರ್ಟಿಕಾ ಪ್ರದೇಶ ಬೇರೆ. ಅಂಟಾರ್ಟಿಕಾ ನಿಮ್ಗೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ನಮ್ಗೆ ಇಲ್ಲಿ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ತಗೊಂಡ್ರೆ ಇಲ್ಲಿ ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ ಬರುತ್ತೆ. ಓಕೆ, ಸೊ ಇದು ಗೊತ್ತಿರಬೇಕು. ಸೊ ಇದನ್ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಹೆಂಗ್ ಕೇಳ್ಬೋದು ಅಂತ. ಓಕೆ, ಅಥವಾ ಒಂದಿಸಿ ಬರೆಯೋದ್ರಲ್ಲಿ ನಾಸಾ ಅದು, ಭಾರತದ್ದು, ಇದನ್ನೆಲ್ಲ ನಿಮಗೆ ಹಾಕ್ಬಿಟ್ಟು ಕೊಡ್ತಾನೆ, ಇದು ಯಾವ ಒಂದು ಇದರಿಂದ ಆಯ್ತು ಅಂತೆಲ್ಲ. ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತೇನೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೋಡಿಯಂ ಸೇವನೆ ಕಡಿತ ಮಾಡಬೇಕು ಅಂತ ಒಂದು ವರದಿ ಕೊಟ್ಟಿದೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇದು ಸೈನ್ಸ್ ನಮಗೆ ಅಡಿಯಲ್ಲಿ ಬರುತ್ತೆ, ಸೈನ್ಸ್ ಅಡಿಯಲ್ಲಿ. ಉಪ್ಪು ಸೇವನೆ, ಸೋಡಿಯಂ ಇಂಟೇಕ್, ಉಪ್ಪು ಭಾರತದವರು ತುಂಬಾ ಜಾಸ್ತಿ ತಗೋತಾ ಇದಾರಂತೆ. ಅದಕ್ಕಿಂತ ಮುಂಚೆ ಈ ಉಪ್ಪು ಸೇವನೆ ಅಂದ್ರೆ ಉಪ್ಪಲ್ಲಿ ಸೋಡಿಯಂ ಇದೆ, ಅತ್ಯಂತ ಜಾಸ್ತಿ ಇದನ್ನು ತಿನ್ನೋದ್ರಿಂದ ರಕ್ತದೊತ್ತಡ ಆಗುತ್ತೆ, ಹೃದ್ರೋಗ ಸಮಸ್ಯೆ, ಪಾರ್ಶ್ವವಾಯು, ಸ್ಟ್ರೋಕ್ಸ್ ಎಲ್ಲ ಬರ್ತವೆ. ಅಂದ್ರೆ ನೀವು ಇದ್ರಲ್ಲಿ ಹೇಳ್ತಾ ಹೋಗ್ತಾರೆ, ದಿನಕ್ಕೆ 1 ಗ್ರಾಮ್ ಉಪ್ಪನ್ನ ಕಡಿಮೆ ಮಾಡಿದ್ರೆ 55 ವರ್ಷದ ವಯಸ್ಸಿನಲ್ಲಿ ರಕ್ತದೊತ್ತಡ, ಬಿಪಿಗೆ ಸಂಬಂಧಪಟ್ಟಂತೆ ಏನಿದೆ 5 mm ಇದು ಕಮ್ಮಿ ಆಗುತ್ತಂತೆ. ಬಿಪಿ, ಬ್ಲಡ್ ಪ್ರೆಷರ್ 1 ಗ್ರಾಮ್ ಕಮ್ಮಿ ಮಾಡ 55. ಯೂಶಲಿ ನಮಗೆ ಇದು ಎಲ್ಲ ಒಳ್ಳೆ ಮಾಮೂಲಿ ಅಡಲ್ಟ್ ಎಂತದ್ದು ತಿಂದು ಹರಿಸ್ಕೋತಾರೆ ಅಲ್ವಾ ಕೆಲಸ ಮಾಡೋರು. ಬಟ್ ಚಿಕ್ಕ ಮಕ್ಳು, ವಯಸ್ಸಾಗಿರೋರ್ಗೆ ಸೊ ಏನಾಗುತ್ತೆ, ಇದರಿಂದ ಬಿ.ಪಿ ಬರೋದು. ಸೊ ಯಾವಾಗ ಇವ್ರಿಗೆಲ್ಲ ಜಾಸ್ತಿ ವಯಸ್ಸಾದವ್ರಿಗೆ ಬರೋದು ಅಲ್ವಾ, ಏನ್ ಬರುತ್ತೆ, ಬಿ.ಪಿ, ರಕ್ತದೊತ್ತಡ ಆಗಿರ್ಬೋದು, ಹೃದ್ರೋಗ ಆಗಿರ್ಬೋದು, ಮತ್ತೆ ಅದು ಪಾರ್ಶ್ವವಾಯು ಆಗಿರೋ ಯಾಕೆ ಬರುತ್ತೆ? ಸೊ ಅವರ ವಯಸ್ಸಾಗಿರುತ್ತೆ, ರೆಸಿಸ್ಟೆಂಟ್ ಪವರ್ ಇರಲ್ಲ, ಮತ್ತೆ ಆಕ್ಟಿವಿಟಿ ಇರಲ್ಲ. ಸೊ ಹಾಗಾಗಿ ಈ ಪ್ರಮಾಣ ಕಾಯಿಲೆ ಮಾಡ್ಬೇಕು. ಹೇಳುತ್ತೆ, ಭಾರತೀಯರ ಸೋಡಿಯಂ ಸೇವನೆ ಏನು ತಗೋತಾ ಇದಾರೆ, ಎಷ್ಟು ಬೇಕು ಅದಕ್ಕಿಂತ 2 ಪಟ್ಟು ಜಾಸ್ತಿ, ಇಂಟು 2 ಟೈಮ್ಸ್ ತಗೋತಾ ಇದಾರೆ ಭಾರತೀಯರು ಅಂತ. ಓಕೆ, ಸೊ ಹಾಗಾಗಿ ಇದನ್ನ ನಾವು ಕಮ್ಮಿ ಮಾಡ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ಒಂದಷ್ಟು ಟಾರ್ಗೆಟ್ಸ್ ಕೂಡ ಕೊಡುತ್ತೆ. ಅಂದ್ರೆ ವಯಸ್ಕರು ಪ್ರತಿದಿನ 5 ಗ್ರಾಮ್ ಅಷ್ಟು ಉಪ್ಪು ಸೇವನೆ ಕಮ್ಮಿ ಮಾಡ್ಬೇಕು. ಉಪ್ಪು ಸೇವನೆ ಕಮ್ಮಿ ಮಾಡ್ಲಿಲ್ಲ ಅಂತ ಏನಾಗುತ್ತೆ, ಹೃದಯಾಘಾತ, ಸ್ಟ್ರೋಕು, ಸೊ ಇವೆಲ್ಲ, ಮತ್ತೆ ಬ್ರೈನ್ ಹೆಮರೇಜು, ಸೊ ಈ ತರದೆಲ್ಲ ಆಗುತ್ತೆ. ಅದಕ್ಕಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡಿದೆ, ದಿನಕ್ಕೆ 5 ಗ್ರಾಮ್ ಅಷ್ಟು ಉಪ್ಪನ್ನ ಕಮ್ಮಿ ಮಾಡ್ತಾ ಬನ್ನಿ ಅಂತ ಹೇಳುತ್ತೆ. ಸೊ ಈ ಒಂದು ರಿಪೋರ್ಟ್ ಏನಿದೆ, ಸೋಡಿಯಂ ಸೇವನೆ ಕಡಿತ ಜಾಗತಿಕ ವರದಿ ಅಂತ 2025ರ ವೇಳೆಗೆ ಜನಸಂಖ್ಯೆಯಲ್ಲಿ ಸೋಡಿಯಂ ಸೇವನೆಯನ್ನು 30% ಅಷ್ಟು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಕೂಡ ಹೇಳಿದೆ. ಅಂದ್ರೆ ಇವಾಗ ಏನ್ ಕನ್ಸಂಪ್ಷನ್ ಆಗಿದೆ 2025ನೇ ವರ್ಷ ಅಷ್ಟರಲ್ಲಿ ಇನ್ನು 30% ಅಷ್ಟು ಉಪ್ಪು, ಸೋಡಿಯಂ ತಿನ್ನೋದನ್ನ ಕಮ್ಮಿ ಮಾಡ್ಬೇಕು ಅಂತ ಇದು ಹೇಳ್ತಾ ಬರುತ್ತೆ. ಸೊ ಇದರದಷ್ಟು ಪ್ರಮುಖವಾದ ಗುರಿಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು, ಭಾರತದಲ್ಲಿ ದಕ್ಷಿಣ ಭಾರತದವರು ಅತ್ಯಂತ ಹೆಚ್ಚು ಉಪ್ಪನ್ನು ತಿಂತಾರೆ ಅಂತ ಕೂಡ ಈ ವರದಿ ಕೂಡ ಹೇಳುತ್ತೆ. ಸೊ ಇದನ್ನ ಕಮ್ಮಿ ಮಾಡಿದ್ರೆ ರಕ್ತದೊತ್ತಡ, ಬಿ.ಪಿ ಈ ತರದೆಲ್ಲ ಕಮ್ಮಿ ಆಗುತ್ತೆ. ಸೊ ಇದ್ರ ಬಗ್ಗೆ ಹೆಂಗೆ ಕ್ವಶನ್ಸ್ ಬರ್ಬೋದು ನೋಡಿ. ಉಪ್ಪು ಸೇವನೆ ಪರಿಣಾಮಗಳು ಮತ್ತು ಗುರಿಗಳ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಶ್ವ ಆರೋಗ್ಯ ಸಂಸ್ಥೆ ವಯಸ್ಕರಿಗೆ ದಿನಕ್ಕೆ 5 ಗ್ರಾಮ್ಗಿಂತ ಕಡಿಮೆ ಉಪ್ಪು ಸೇವನೆಯನ್ನು ಶಿಫಾರಸು ಮಾಡಿದೆ. ಇದು ಕರೆಕ್ಟ್ ಅಲ್ವಾ? ಎಸ್, ಕರೆಕ್ಟ್. ಸೋಡಿಯಂ ಕಡಿಮೆ ಸೇವನೆಯ ವ್ಯಕ್ತಿಗಳ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ, ಹೌದು. ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುತ್ತೆ. ಉಪ್ಪಿನ ಸೇವನೆ ಸಂಬಂಧಿಸಿದ ಪೂರ್ವ ಹೈಪರ್ ಟೆನ್ಸಿಕ್ ಅಪಾಯಗಳು ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಹೆಚ್ಚು. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಆಪ್ಷನ್ 1 2 3 ಇಸ್ ದ ರೈಟ್ ಆನ್ಸರ್. ನೋಡಿ, ಇಂಥದ್ದು KS ಅಲ್ಲಿ ಈ ತರದ್ ಕೇಳ್ತಾರೆ. ನೀವು ತುಂಬಾ ಈ ತರದೆಲ್ಲ ಕ್ವಶನ್ಸ್ ಗಳು ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಿಮಗೆ ಆರೋಗ್ಯ ಕೇಂದ್ರಗಳಲ್ಲಿ ನೀವೆಲ್ಲ ತುಂಬಾ ಜನ KS IAS ಆಗೋರು ಈ ತರ ಪ್ರಶ್ನೆಗಳು ಅಲ್ಲಿ ಹೆಚ್ಚಾಗಿ ಕೇಳೋದು. ಯಾವುದು ಉಪಯೋಗ ಆಗುತ್ತೆ ಅಂತ ಕರೆಂಟ್ ಅಫೇರ್ ರಿಲೇಟೆಡ್ ನಿಮಗೆ ಪ್ರಶ್ನೆ ಕೇಳ್ತಾರೆ. ಇದನ್ನ ಬೇಕಾದ್ರೆ ನಿಮ್ಗೆ ಮೇನ್ಸ್ ಅಲ್ಲೂ ಕೇಳ್ಬೋದು. ಮೇನ್ಸ್ ಅಲ್ಲಿ ಇದ್ರ ಬಗ್ಗೆ ನಿಮ್ಗೆ ಎಸ್ಸೆಗಳನ್ನ ಕೇಳಬಹುದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್. ಓಕೆ, ವೆರಿ ಇಂಪಾರ್ಟೆಂಟ್. ಜೀನೋಮ್ ಇಂಡಿಯಾ, ಜೀನ್ ಸೀಕ್ವೆನ್ಸಿಂಗ್
ಇದು ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ 10,000 ಭಾರತೀಯರದು ಏನ್ ಟಾರ್ಗೆಟ್ ಇತ್ತು ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅಂದ್ರೆ 2/3 ಜೀನ್ ನ ಸೀಕ್ವೆನ್ಸ್ ಅಷ್ಟು ಈ ಒಂದು ನಮ್ಮ ಜೈವಿಕ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಇದ್ರ ಬಗ್ಗೆ ವರದಿ ಮಾಡಿದ್ದಾರೆ. ಅಷ್ಟು ಪೂರ್ಣಗೊಂಡಿದೆ ಅಂತ. ಸೊ ಇದು ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ನ ಅಡಿಯಲ್ಲಿ ಬರುತ್ತೆ. ಏನು ಜೀನ್ ಸೀಕ್ವೆನ್ಸ್ ಅಂದ್ರೆ ಪ್ರತಿಯೊಬ್ಬ ಮಾನವನಲ್ಲಿ ಒಂದಷ್ಟು ಜನರಲ್ಲಿ ಜೀವಿಗಳ DNA ಗಳನ್ನ ಅದರ ಸೀಕ್ವೆನ್ಸ್ ಗಳನ್ನ ಅಧ್ಯಯನ ಮಾಡೋಕ್ಕೋಸ್ಕರ ಕಲೆಕ್ಟ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಒಂದು ಬ್ಯಾಂಕ್, ಜೀನೋಮ್ ಬ್ಯಾಂಕ್ ಅಂತ ಕರಿತೀವಿ. ಹೆಂಗೆ ಮಿಲ್ಕ್ ಬ್ಯಾಂಕ್ ಅಂತೀವಿ, ಆತರ ಜೀನ್ ನ ಬ್ಯಾಂಕ್ ಅಂತ ಕರಿತೀವಿ. ಇದೊಂದು ರೆಫರೆನ್ಸ್ ಆಗಿ ಇಟ್ಕೊಳ್ತಕ್ಕಂಥದ್ದು. DNA ಅಂದ್ರೆ ಏನೋ ಗೊತ್ತಿದೆ, ಡೈಆಕ್ಸಿ ನ್ಯೂಕ್ಲಿಯಿಕ್ ಆಸಿಡ್ ಅಂತ. ಇದು ಡಬಲ್ ಸ್ಟ್ಯಾಂಡರ್ಡ್ ಆಗಿದ್ದು ಇದರಲ್ಲಿ ಅಡಿನೈನ್, ಸಯೋಟಿನ್, ಗುನೈನ್ ಅಂಡ್ ಥೈಮಿನ್ ಇರುತ್ತೆ. ಓಕೆ, ಸೊ ಈ ಜೀನೋಮ್ ಸೀಕ್ವೆನ್ಸಿಂಗ್ 10,000 ಜೆನೆಟಿಕ್ ಮಾದರಿಗಳನ್ನ ಇವಾಗ ಒಂದು ರೆಫರೆನ್ಸ್ ಆಗಿ ಒಂದು ಇದರಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನ ಯಾರು ಮಾಡ್ತಾ ಇರೋದು? ಬೆಂಗಳೂರು ಮೂಲದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿರುವ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಈ ಯೋಜನೆಯನ್ನು ಮುನ್ನಡೆಸಿರ್ತಕ್ಕಂಥದ್ದು. ಇವರು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಉಪಯುಕ್ತತೆಗಳನ್ನು ಗಮನಿಸಿ. ಯಾವ ಮನುಷ್ಯನಲ್ಲಿರ್ತಕ್ಕಂಥ ಜೀನ್ಸ್ ಗಳನ್ನ ತೆಗೆದು DNA ಗಳನ್ನ ತೆಗೆದಿಟ್ಟುಕೊಂಡು ಜೀನೋಮ್ ಸೀಕ್ವೆನ್ಸಿಂಗ್ ಅಲ್ಲಿ ಅವರ ರೋಗಗಳು, ಅವರ ಗುಣಲಕ್ಷಣಗಳು, ಅವ್ರ ಹೆಂಗೆ ಅವರ ಒಂದು ಜೀನ್ಸ್ ಮಾರ್ಪಾಡಾಗಿದೆ, ಸೊ ಅವರ ಅಕಸ್ಮಾತ್ ಒಂದೇ ತಲೆಮಾರಿಂದ ಒಂದೇ ಒಂದು ಇದರಲ್ಲಿ ಫ್ಯಾಮಿಲಿ ತಗೊಂಡಿದ್ರೆ ಸೊ ಅವ್ರ ತಲೆಮಾರು ಜೀನ್ಸ್ ಹೆಂಗಿದೆ, ಇದು ಹೆಂಗ್ ಮಾಡಿಫೈ ಆಗಿದೆ. ರೋಗಗಳು, ಈಗ ಒಂದಷ್ಟು ಪ್ರದೇಶದಲ್ಲಿರ್ತಕ್ಕಂಥ ವಾಸಿಸೋರ್ಗೆ ಒಂದಷ್ಟು ರೋಗಗಳು ಬರುತ್ತೆ. ಓಕೆ, ಯಾಕೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಅದಕ್ಕೆ ತಕ್ಕಂಥ ಜೀನ್ಸ್ ಮಾಡಿಫೈ ಆಗಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ಅಲ್ಲಿ ಯಾವ್ದೋ ರೋಗಗಳಿದೆ ಅಥವಾ ಏನಾದ್ರು ರೋಗಗಳು ಬಂದಿದ್ರೆ ಅದಕ್ಕೆ ಹೆಂಗೆ ನಾವು ಗುಣಲಕ್ಷಣಗಳನ್ನ ಕಂಡುಹಿಡಿಬಹುದು, ಇವೆಲ್ಲ ನಮ್ಗೆ ಫ್ರೀ ಆಗಿ ಸಿಕ್ಬಿಡ್ತಕ್ಕಂಥದ್ದು ಅಲ್ವಾ. ಇದು ಸಿಕ್ತಾಗ ಏನಾಗುತ್ತೆ, ಔಷಧಿಗಳು ನೀವು ಏನೇನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಯಾವ ಪ್ರದೇಶದಲ್ಲಿ ಯಾವದ್ದು ಡಿಫಿಷಿಯನ್ಸಿಗಳಿರ್ತವೆ ಅದಕ್ಕೆ ತಕ್ಕಂತ ಔಷಧಿಗಳನ್ನ ನೀವು ಮಾಡ್ಕೋಬಹುದು. ಅನುವಂಶೀಯ ಕಾಯಿಲೆಗಳನ್ನ ನೀವು ತಗೋಬಹುದು, ರೂಪಾಂತರ ಆಗ್ತಾ ಇರ್ತಕ್ಕಂಥ ನೀವು ನೋಡ್ಕೋಬಹುದು. ಓಕೆ, ಇದೆಲ್ಲ ಇದರಿಂದ ನಮಗೆ ಇದು ವೆರಿ ಇಂಪಾರ್ಟೆಂಟ್, ಉಪಯುಕ್ತತೆ, ಇದರ ಇಂಪಾರ್ಟೆನ್ಸ್ ಅಷ್ಟಿದೆ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ನ ಅಡಿಯಲ್ಲಿ. ಓಕೆ, ಬಟ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಇವಾಗ ನಾನು ಹೇಳ್ದೆ, ಈಗ ವೈದ್ಯಕೀಯ ಸಂಶೋಧನೆ ಮತ್ತು ರೋಗ ನಿರ್ಣಯ. ಈಗ ಯಾವ ರೋಗಗಳಿವೆ, ಎಲ್ಲಿಂದ ಏನ್ ಬರ್ತಾರೆ, ಇದನ್ನ ಈ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ನಾವು ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಈ ಅನುವಂಶೀಯ ಕಾಯಿಲೆಗಳಿಗೆ ಹೆಂಗ್ ಯಾಕೆ ಬಂತು, ಎಲ್ಲಿ ಮಾಡಿಫೈ ಆಗಿದೆ, ಯಾಕಾಯ್ತು, ಸೊ ಏನ್ ಕೊಟ್ರೆ ಅದು ಸರಿ ಹೋಗುತ್ತೆ, ಅದಕ್ಕೆ ತಕ್ಕಂತೆ ಒಂದು ಔಷಧಿಗಳನ್ನ ತಗೊಳ್ತಕ್ಕಂಥ. ಔಷಧಿ ಅಭಿವೃದ್ಧಿ ಸಂಶೋಧನೆಗೋಸ್ಕರ ಹೆಲ್ಪ್ ಆಗುತ್ತೆ. ಕೃಷಿ ನೋಡಿ, ಈಗ ನೀವ್ ಏನ್ ತಿಂತ ನೀವೇನು ನಿಮ್ಗೆ ಯಾಕೆ ಈ ರೋಗ ಬಂತು ಈಗ ಗೊತ್ತಿರುತ್ತೆ, ಈ ರೋಗಕ್ಕೆ ಇದು ಕೊಡಬೇಕು ಅಂದ್ರೆ ಆ ಕೃಷಿ ನೀವು ತಿನ್ನೋ ಆಹಾರದಲ್ಲಿ ಮಾಡಿಫೈ ಮಾಡ್ಬೋದು. ಆ ತಿನ್ನೋ ಆಹಾರ ಮಾಡಿಫೈ ಮಾಡ್ಬೋದು ಅಂದ್ರೆ ಕೃಷಿಲಿರ್ತಕ್ಕಂಥ ಜೀನೋಮ್ಸ್ ಗಳನ್ನ ಅಲ್ಲೂ ಕೂಡ ಬಯೋ ನಾವು ಇದ್ ಮಾಡ್ತೀವಲ್ಲ, ಈಗ ಅದರ ಒಂದು ಸೀಕ್ವೆನ್ಸ್ ನ ಚೇಂಜ್ ಮಾಡಿ. ಓಕೆ, ನಿಮ್ಗೆಲ್ಲ ಈಗ ಹತ್ತಿ ಇದು ಮಾಡಿದ್ದಾರೆ, ಇದೆಲ್ಲ ಮಾಡ್ತಾರಲ್ಲ, ಆತರ ಕೃಷಿಯಲ್ಲೂ ಕೂಡ ಅದರ ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡಬಹುದು. ಆಗ ಅದನ್ನ ತಿಂದಾಗ ಏನಾಗುತ್ತೆ, ನಿಮಗೆ ಏನ ಕಾಯಿಲೆಗಳಿರುತ್ತೆ, ಏನು ಇದಿರುತ್ತೆ ಅದೆಲ್ಲ ಹೋಗುತ್ತೆ. ನೋಡಿ, ಇವೆಲ್ಲ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ವಿಕಾಸಾತ್ಮಕ ಜೀವಶಾಸ್ತ್ರ, ವೈವಿಧ್ಯತೆಗಳನ್ನ ನೋಡಬಹುದು. ನಾವು ಭಾರತದ ವೈವಿಧ್ಯತೆ ಫೇಮಸ್ ಅಲ್ವಾ. ಫೋರೆನ್ಸಿಕ್ಸ್ ಗಳಲ್ಲಿ ಯಾರು ಕಳ್ತನ ಮಾಡಿ, ಯಾರು ಸತ್ರು, ಯಾರು ಕೊಲೆ ಮಾಡೋರು ಅಂದಾಗ ಅವ್ನ DNA ಸಿಕ್ಕಿಲ್ಲ ಅಂದ್ರೂ ಕೂಡ, ಅವ್ನ DNA ಏನಾದ್ರು ಸಿಕ್ಕಿದ್ರು, ಅವ್ನಿಲ್ಲ ಅಂದ್ರೂ ಕೂಡ ಅವ್ನು ಯಾರೋ ಅವ್ನ ಬ್ಯಾಕ್ ಗ್ರೌಂಡ್ ಏನೋ ಅವನದು ಏನಾದ್ರು ಜೀನ್ಸ್ ಈ ಒಂದು ಜೀನೋಮ್ ಅಡಿಯಲ್ಲಿ ನಮ್ಮ ಸರ್ಕಾರದ ಬ್ಯಾಂಕ್ ಅಲ್ಲಿ ಇದ್ರೆ, ಓಕೆ, ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಏನ್ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಜೀನ್ಸ್ DNA ಗಳು, ಅದ್ರಲ್ಲಿ ಇದ್ರೆ ಅಲ್ಲಿಂದ ಇವನ್ನ ಪತ್ತೆ ಹಚ್ಚಬಹುದು. ಯಾರು ಇವನು ಏನೋ ಅಂತ ತಿಳ್ಕೋಬಹುದು. ಅಕಸ್ಮಾತ್ ಯಾರು ಸತ್ತೋಗಿರ್ತಾರೆ, ಅವನ ಗುರ್ತು ಸಿಗಲ್ಲ, ಅವನದ DNA ನಮ್ಮ ಹತ್ರ ಏನಾರು ಇದ್ರೆ ಆವಾಗ ಅವಂದ ಏನಾದ್ರು ಇದಾಗ ರೆಫರೆನ್ಸ್ ಗೆ ತಗೊಂಡು ಎರಡು ಮ್ಯಾಚ್ ಆಗುತ್ತೆ ನೋಡಿ, ಸೊ ಯಾರು ಇವನು ಅಂತ ಹೇಳ್ಬೋದು ಅಲ್ವಾ ಸರ್, ಅರ್ಥ ಆಗ್ತಿದೆಯಲ್ಲ. ಸೊ ಹಾಗೆ ಜೈವಿಕ ಇಂಜಿನಿಯರಿಂಗ್ ಅಲ್ಲಿ ಎಲ್ಲಾ ಕಡೆ ಯೂಸ್ ಮಾಡ್ಬೋದು. ಬಟ್ ಒಂದಷ್ಟು ಎಥಿಕಲ್ ಇಶ್ಯೂಸ್ ಕೂಡ ಇದೆ ಇದರಲ್ಲಿ. ಏನು, ಪ್ರೈವಸಿ. ಸೊ ನಮ್ಮ ಪ್ರೈವಸಿ ನಿಮ್ಗೆ ಗೊತ್ತಿದೆ, ಫಂಡಮೆಂಟಲ್ ರೈಟ್ಸ್ ಅಲ್ವಾ. ಪ್ರೈವಸಿ ಏನಾದ್ರು ಲೀಕ್ ಆಗ್ಬಿಟ್ರೆ ಇದು ಸೊ ಏನೇನಾಗುತ್ತೆ ಏನು ಅಂತ ನಿಮ್ಗೆ ಗೊತ್ತಿದೆ. ಎಥಿಕಲ್ ಪ್ರೈವಸಿ ಪ್ರಾಬ್ಲಮ್ಸ್ ಒಂದ್ ಕಡೆ. ಇನ್ನೊಂದ್ ಕಡೆ ಇದಕ್ಕೆ ಇನ್ಫಾರ್ಮ್ಡ್ ಕನ್ಸೆಂಟ್ ಬೇಕು. ಸುಮ್ನೆ ಎಲ್ಲರ ಹತ್ರನೂ ನೀವು ಹೋಗಿ ತಗೊಳಕ್ಕಾಗಲ್ಲ. ಅಂದ್ರೆ ಕೊಡು ಅಂದ ತಕ್ಷಣ ಕೊಡಬೇಕು ಅಂತ ರೂಲ್ಸ್ ಕೂಡ ಇಲ್ಲ. ಇನ್ಫಾರ್ಮ್ಡ್ ಅಂದ್ರೆ ನೀವು ಒಪ್ಪಿಗೆ ಕೊಟ್ರೆ ಮಾತ್ರ ತಗೊಳಕ್ಕಾಗತ್ತೆ. ಇದು ಕೂಡ ಒಂದಷ್ಟು ಏನಾಗುತ್ತೆ, ನಮ್ಗೆ ಇಶ್ಯೂಸ್ ಕೂಡ ಇದೆ. ಎಲ್ಲಾರ್ದು ಜೀನೋಮ್ ಸಿಗಲ್ಲ. ಮತ್ತೆ ಜೆನೆಟಿಕ್ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಇದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಸರ್ಕಾರ ಹತ್ರ ಇದೆ, ಅವ್ರ ಹತ್ರ ಇದ್ರೆ ಅದೆಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ರೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ಮ ನಾಲೆಡ್ಜ್ ಏನೋ, ನಿಮ್ಮ ಎಂಪ್ಲಾಯ್ಮೆಂಟ್, ನಿಮ್ಮ ಒಂದು ಜೆನೆಟಿಕ್ ಇನ್ಫಾರ್ಮೇಶನ್ಸ್ ಬೇರೆಯವ್ರಿಗೆ ಸಿಕ್ಬಿಟ್ರೆ ನೀವು ಯಾವ್ದ್ರಲ್ಲಿ ಇದ್ದೀರಾ, ಎಂಪ್ಲಾಯ್ಮೆಂಟ್, ಇನ್ಶೂರೆನ್ಸ್, ಎಜುಕೇಶನ್ಸ್, ಇಲ್ಲೆಲ್ಲ ನಿಮಗೆ ತೊಂದರೆಗಳಾಗ್ಬಿಡ್ತವೆ ಗೊತ್ತಾಗ್ಬಿಟ್ರೆ ಇವೆಲ್ಲ. ಸೊ ಹಾಗಾಗಿ ಇವೆಲ್ಲ ಏನಿದೆಯಲ್ಲ ಸರ್, ಇವೆಲ್ಲ ಎಥಿಕಲ್ ಇಶ್ಯೂಸ್ ಇದೆ. ತುಂಬಾ ಇಶ್ಯೂಸ್ ಇದೆ, ಅಡ್ವಾಂಟೇಜಸ್ ಇದೆ ಇದರಲ್ಲಿ. ಫೈನ್, ಇದ್ರ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಬಂದ್ರೆ ಹೆಂಗ್ ಕೇಳ್ಬೋದು? ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಜೈವಿಕ ತಂತ್ರಜ್ಞಾನ ಇಲಾಖೆಯನ್ನು ತೆರವುಗೊಳಿಸದ ಜೀನ್ ಮ್ಯಾಪಿಂಗ್ ಯೋಜನೆ ಆಗಿದೆ. ಭಾರತೀಯ ಉಲ್ಲೇಖ ಜೀನೋಮ್ ಅಂದ್ರೆ ಉಲ್ಲೇಖ ಅಂದ್ರೆ ರೆಫರೆನ್ಸ್ ಜೀನೋಮ್ ಅಂತ ನಿರ್ಮಿಸುವುದು ಇದರ ಗುರಿಯಾಗಿದೆ. ಅದರ ಆಧಾರದ ಮೇಲೆ ವೈವಿಧ್ಯತೆಯ ಭಾರತೀಯ ಜನಸಂಖ್ಯೆ ಗುಣಲಕ್ಷಣ ಅರ್ಥ ಮಾಡಿಕೊಳ್ಳಬಹುದು.
ಅಲ್ವಾ? ಆಪ್ಷನ್ 2 ಅಂತ ಕರೆಕ್ಟ್. ಇದು ಜೈವಿಕ ತಂತ್ರಜ್ಞಾನ ಇಲಾಖೆಯಿಂದ ಮಾಡಿರ್ತಕ್ಕಂತ ಒಂದು ಮ್ಯಾಪಿಂಗ್ ಯೋಜನೆನ. ಎಸ್, ಹೇಳಿ ನೋಡೋಣ, ತಪ್ಪೋ ಸರಿನಾ? ಇಲ್ಲಿ ಹಿಂದಕ್ಕೆ ಬನ್ನಿ. ಬೆಂಗಳೂರು ಮೂಲದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಫಾರ್ ಈ ಯೋಜನೆಯನ್ನು ಮುನ್ನಡೆಸಿದೆ. ಓಕೆ, ಈ ಯೋಜನೆಯನ್ನ ಮಾಡ್ತಿರ್ತಕ್ಕಂಥದ್ದು ಅದು. ಸೊ ಅಲ್ಲಿಗೆ ಜೈವಿಕ ತಂತ್ರಜ್ಞಾನ ಇಲಾಖೆಯನ್ನು ತೆರವುಗೊಳಿಸಲಾದ ಜೀನ್ ಮ್ಯಾಪಿಂಗ್ ಯೋಜನೆ ಅಲ್ಲ. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಒನ್, ಇಂಡಿಯನ್ ಸ್ಪೇಸ್ ಪಾಲಿಸಿ. ಸೊ ಇದು ಸಿಂಪಲ್. ಇದರಲ್ಲಿ ನಿಮ್ಗೆ ಪ್ರಮುಖವಾಗಿ ಏನ್ ಗೊತ್ತಿರಬೇಕು ಅಂದ್ರೆ, ಈ ಪಾಲಿಸಿಲಿ ಇಷ್ಟೇ ಹೇಳೋದು, ಇಸ್ರೋಗ್ ಏನ್ ಕೆಲಸ, ಏನ್ ಮಾಡ್ಬೇಕು, ಇನ್ ಸ್ಪೇಸ್ ಏನ್ ಮಾಡ್ಬೇಕು. ಓಕೆ, ಇನ್ನೊಂದು ನಮ್ಗೆ NSIL ಅಂತಿದೆ, ಅದು ಏನ್ ಮಾಡ್ಬೇಕು. ಸೊ ಇಷ್ಟೇ ನಿಮ್ಗೆ ಇದರಲ್ಲಿ ಗೊತ್ತಾಗ್ಬೇಕಾಗಿರೋದು. ಅಂದ್ರೆ ಇದೇನು ಅಂತಂದ್ರೆ, ನಾನ್ ಗೌರ್ಮೆಂಟ್ ಎಂಟಿಟಿ, ಗೌರ್ಮೆಂಟ್ ಅಲ್ದೇರು ಕೂಡ ಸ್ಪೇಸ್ಗೆ ಬರ್ಲಿ ಅಂತ ಹೇಳಿ ಒಂದು ನೀತಿನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ತಕ್ಕಂತೆ ಇನ್ ಸ್ಪೇಸ್ ಅಂತಕ್ಕಂಥದ್ದು 2019 ಸ್ಥಾಪನೆ ಮಾಡಿದ್ರು. 19, 20, 21 ಇದನ್ನ ಸ್ಥಾಪನೆ ಮಾಡಿದ್ರು. ಅದಕ್ಕೋಸ್ಕರ ಇದೇನ್ ಹೇಳತ್ತಪ್ಪ, ಇದು ಏನು, ವಾಟ್ ಇಸ್ ದಿಸ್ ಅಂದ್ರೆ, ಈಗ ಸ್ಟಾರ್ಟ್ಅಪ್ ಗಳು ಬರ್ತವೆ. ಈಗ ಸ್ಪೇಸ್ ಇಸ್ರೋ ಒಂದೇ ಮಾಡ್ಬೇಕಾ ಭಾರತದಲ್ಲಿ? ಈಗ ಹೆಂಗೆ US ಅಲ್ಲಿ ನೀವು ನೋಡೋದಾದ್ರೆ ನಿಮ್ಗೆ ನಾಸಾನು ಇದೆ, ಮತ್ತೆ ಇನ್ನೊಂದು ನಮ್ಮ ಇವಂದು ಯಾರ್ದೋ ಹೆಸರು ನಾಟಕ ಬರ್ತಿಲ್ಲ, ಕಮೆಂಟ್ ಮಾಡಿ. ಸೊ ಅವ್ರದ್ದಿದೆ ಪ್ರೈವೇಟ್. ಹಾಗಾಗಿ ಇಲ್ಲಿ ಇಸ್ರೋ ಒಂದು ಏನ್ ಮಾಡ್ಬೇಕು ಅಂದ್ರೆ, ಟೆಕ್ನಾಲಜಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಓಕೆ, ಈಗ ಬೇರೆ ಇನ್ ಸ್ಪೇಸ್ ಇದೆಯಲ್ಲ, ಇನ್ ಸ್ಪೇಸ್ ಏನ್ ಮಾಡುತ್ತೆ, ಈಗ ಯಾವ್ದಾದ್ರು ಪ್ರೈವೇಟ್ ನವ್ರು ಬಂದ್ರೆ ಅವರ ಜೊತೆ ಕೋಆರ್ಡಿನೇಟ್ ಮಾಡೋದು, ಅವ್ರೇನ್ ಸ್ಯಾಟಲೈಟ್ ಮಾಡಿದ್ರೆ ಸೊ ಅದನ್ನ ಇಲ್ಲಿ ತಗೋಬೇಕಂದ್ರೆ, ಇಲ್ಲಿ ಪ್ರಮುಖವಾಗಿ ಹೊರಗಿನವರು ಅಂದ್ರೆ ಪ್ರೈವೇಟ್ ಎಂಟಿಟಿ ಕೂಡ ಇದಕ್ ಬರಬೇಕು. ಹಾಗಾಗಿ ನಮ್ಮ ಭಾರತದ ಬಾಹ್ಯಾಕಾಶದ ಒಂದು ಎಕಾನಮಿ, ಸ್ಪೇಸ್ ಎಕಾನಮಿಯನ್ನ 2% ಇಂದ 10% ಹೆಚ್ಚಿಗೆ ಮಾಡಬೇಕು. ಇದು ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನು, ಪ್ರೈವೇಟ್ ಎಂಟಿಟಿ ಬರ್ಬೇಕು, ಪ್ರೈವೇಟ್ನವರು ಬರಬೇಕು. ಅದು ಈ ಪಾಲಿಸಿ ಹೇಳ್ತಕ್ಕಂಥದ್ದು. ಓಕೆ, ಸೊ ಈ ಪಾಲಿಸಿ ಏನಾಗುತ್ತೆ, ಖಾಸಗಿ ವಲಯದ ಸಹಭಾಗಿತ್ವಕ್ಕೆ ಹೆಚ್ಚು ಒತ್ತು ಕೊಡುತ್ತೆ. ಓಕೆ, ಹಾಗಾಗಿ ಇಲ್ಲಿ ಇಸ್ರೋ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಸಾರ ಅಧಿಕಾರ, ಇನ್ ಸ್ಪೇಸ್ ಅಂತ ಕರಿತೀವಿ, ಅದಕ್ಕೊಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದೆ. ಸೊ ಇನ್ ಸ್ಪೇಸ್ ಏನ್ ಮಾಡುತ್ತೆ, ಇದು ಸರ್ಕಾರೇತರ ಘಟಕಗಳಿದೆಯಲ್ಲ, ಮತ್ತೆ ಇಸ್ರೋ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾರು ಈಗ ಟೆಕ್ನಾಲಜಿ ಫಾರ್ ಎಕ್ಸಾಂಪಲ್ ನಾ ಈಗ ಬರ್ತಾನೆ ಒಬ್ಬ ಬಂದ್ಬಿಟ್ಟು, ನಾನು ನಿಮ್ಗೆ ಲಾಂಚ್ ವೆಹಿಕಲ್ ಬೇಕಾಗಿರ್ತಕ್ಕಂಥ ಒಂದಷ್ಟು ಪಾರ್ಟ್ಸ್ ಗಳು ಮಾಡ್ಕೊಡ್ತಾರೆ. ಓಕೆ, ಮೊದಲು ಇಸ್ರೋನೇ ಮಾಡ್ತಾ ಇತ್ತು. ಸೊ ಅವ್ರಿಗೂ ಕೊಡ್ಬೋದು, ಮಾಡಿ ಅಂತ ಹೇಳ್ಬೋದು, ಟೆಕ್ನಾಲಜಿನ ಕೊಡ್ಬೋದು. ಸೊ ಈ ಒಂದು, ಅಥವಾ ಇನ್ನೊಬ್ಬ ಬರ್ತಾನೆ ಒಬ್ಬ ಪ್ರೈವೇಟ್ ಅವನು, ನಾನು ಸ್ಯಾಟಲೈಟ್ ಮಾಡಿದ್ದೀನಿ, ಇದನ್ನ ಲಾಂಚ್ ಮಾಡಿ ಅಂತ ಹೇಳ್ಬೋದು. ಸೊ ಇದರ ನಡುವೆ ಏನಾದ್ರು ಇದೆಯಲ್ಲ, ಇಸ್ರೋ ಮತ್ತು ಸರ್ಕಾರೇತರ ಘಟಕಗಳ ನಡುವಿನ ಇಂಟರ್ಫೇಸ್ ಆಗಿ ಇನ್ ಸ್ಪೇಸ್ ಕಾರ್ಯ ಮಾಡುತ್ತೆ. ಈ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಏನ್ ಮಾಡುತ್ತೆ ಅಂದ್ರೆ, ಇದು ಒಂದು ಇಸ್ರೋದ ಪ್ರೋಗ್ರಾಮ್ಸ್ ಗಳು, ಕಾರ್ಯಾಚರಣೆಗಳೇನಿದೆ, ಈಗ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ನ ಈಗ ಹೊರಗಡೆನೆ ಸಪ್ಲೈ ಮಾಡಬೇಕು. ಓಕೆ, ಅಥವಾ ಬೇರೆ ಏನಾದ್ರು ಟೆಕ್ನಾಲಜಿಗಳಿದ್ರೆ ಅದನ್ನ ಹೊರಗಡೆವರೆಗೆ ಕೊಡಬೇಕು. ಹೆಂಗ್ ಕೊಡ್ತಾರೆ, ಈಗ ಇಸ್ರೋ ಟೆಕ್ನಾಲಜಿ ಇದೆ, ಈಗ ನೀನು ಹೊರಗಡೆ ಮ್ಯಾನುಫ್ಯಾಕ್ಚರಿಂಗ್, ನೀನೊಬ್ಬ ಸ್ಟಾರ್ಟ್ಅಪ್ ಬಂದೆ, ಆ ಸ್ಟಾರ್ಟ್ಅಪ್ ಅವನಿಗೆ ನಿನಗೆ ಟೆಕ್ನಾಲಜಿ ಕೊಟ್ಟು ನೀನ್ ಅದನ್ನ ಮಾಡಪ್ಪ, ಈ ಕೆಲಸ ಮಾಡಬಹುದು. ಈಗ ನೀನೇನ್ ಮಾಡ್ತಾವ ಅಂತ ಕೊಂಡ್ಕೋಬೇಕು. ಈ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ ಅಂದ್ರೆ ಈ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳೇನಿದೆಯಲ್ಲ, ಸೊ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಜೊತೆ ಕೋಆರ್ಡಿನೇಟ್ ಮಾಡ್ತಕ್ಕಂಥದ್ದು. ಸೊ ಇಂಥ ಕೆಲಸಗಳು ನ್ಯೂ ಸ್ಪೇಸ್ ಆಫ್ ಇಂಡಿಯಾ ಮಾಡುತ್ತೆ. ಓಕೆ, ಬೇಕಾಗಿರ್ತಕ್ಕಂಥ ಕಾರ್ಯತಂತ್ರಗಳು, ಮತ್ತೆ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್, ಮತ್ತೆ ಕಮರ್ಷಿಯಲ್ ಥಿಂಗ್ಸ್ ಹೊರಗಡೆ ಇದು ನೋಡುತ್ತೆ. ಇದು ಸ್ಟಾರ್ಟ್ಅಪ್ ಜೊತೆ ಮತ್ತೆ ಬೇರೆ ಒಂದು ಇಸ್ರೋ ಜೊತೆ ಇಂಟರ್ಫೇಸ್ ಆಗಿ. ಓಕೆ, ಈಗ ಇವನ್ ಸ್ಯಾಟಲೈಟ್ ಮಾಡಿದ್ದಾನೆ, ಇವನ್ ಲಾಂಚ್ ಮಾಡ್ಬೇಕು, ಸೊ ಇವನ್ ನೋಡ್ಕೊತಾನೆ. ಸೊ ಟೆಕ್ನಾಲಜಿನ ಇವನ್ ಚೆಕ್ ಮಾಡ್ತಾನೆ, ಇಸ್ರೋ ಜೊತೆ ಫೋನ್. ಇಸ್ರೋ ಯಾಕೆ ಮಾಡಬಾರ್ದು? ಸೊ ಇಸ್ರೋಗೆ ಏನ್ ಮಾಡಿದೆ ಸರ್ಕಾರ, ಈಗಿನ ಒಂದು ಕಾರ್ಯಾಚರಣೆಗೆ ತಕ್ಕಂತೆ ಹೊಸದಾದ ನೀವು ಕಂಡುಹಿಡಬೇಕು. ಇಸ್ರೋಗೆ ಹೇಳುತ್ತೆ, ಹೊಸ ತಂತ್ರಜ್ಞಾನ ವ್ಯವಸ್ಥೆ R&D ಮಾಡಿ, ನೀನು ಬೇರೆದೆಲ್ಲ ಬೇರೆಯವ್ರು ಕೊಡು. ಅರ್ಥ ಆಗ್ತಿಲ್ಲ. ಇನ್ ಸ್ಪೇಸ್ ಇದೆ, ಈಗ ನ್ಯೂ ಸ್ಪೇಸ್ ಇದೆ, ನ್ಯೂ ಸ್ಪೇಸ್ ಏನ್ ಮಾಡ್ತಾನೆ, ಈಗ ಹೇಳ್ದೆ, ಈಗ ಇಸ್ರೋದಲ್ಲೇ ಈಗ PSLV ಅಥವಾ GSLV ಮಾಡ್ಬೇಕು. GSLV ಟೆಕ್ನಾಲಜಿ ಆಲ್ರೆಡಿ ಇಸ್ರೋ ಮಾಡಾಗಿದೆ, ಇದನ್ನ ಕಾರ್ಯಾಚರಣೆ ಇದನ್ನ ನೋಡ್ಕೊಳ್ಳೋದು ಇದರಲ್ಲೇ ಇರ್ತಕ್ಕಂಥ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ನೋಡ್ಕೊಳ್ತಾರೆ. ಅಥವಾ ಇದನ್ನ ಬೇರೆ ಕಡೆ ಮಾಡಿಸ್ಬೇಕಾ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಹೊರಗಡೆಗೆ, ಅದಕ್ಕೆ ಏನಾದ್ರು ದುಡ್ಡು ವ್ಯವಹಾರ ಇದೆಲ್ಲ ಇದು ನೋಡು. ನೀನು ಇಸ್ರೋ ಏನ್ ಮಾಡಪ್ಪ ನೀನು ಅಂದ್ರೆ, ತಂತ್ರಜ್ಞಾನ ಡೆವಲಪ್ಮೆಂಟ್ ಬಗ್ಗೆ ನೋಡು, ಹೊಸ ತಂತ್ರಜ್ಞಾನ, ಈಗಿನ ಬೇರೆ ರಾಷ್ಟ್ರಗಳ ಜೊತೆ ನಾವು ಕಾಂಪಿಟೇಷನ್ ಮಾಡ್ಬೇಕಾಗುತ್ತೆ ಸ್ಪೇಸ್ ಬಗ್ಗೆ, ಅದನ್ನ ಮಾಡ್ಕೊ ಅಂತ ಹೇಳ್ತಾರೆ. ಇದಕ್ಕೊಂದಷ್ಟು ದುಡ್ಡುಗಳನ್ನು ಕೊಡುತ್ತೆ. ಸೊ ಇದು ನ್ಯೂ ಸ್ಪೇಸ್ ಆಫ್ ಒಂದು ಬಾಹ್ಯಾಕಾಶ ನೀತಿಯ 2023 ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ, ರಾಷ್ಟ್ರೀಯ ಕ್ವಾಂಟಮ್ ಮಿಷನ್. ಸೊ ವೆರಿ ಇಂಪಾರ್ಟೆಂಟ್ ಇದು, ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಕೇಳ್ತಾನೆ. ಸೊ ಏನಿದೆ ಕ್ವಾಂಟಮ್ ಮಿಷನ್ಗೆ 6300 ಕೋಟಿಗಳಷ್ಟು ಧನ ಸಹಾಯ
ಮಾಡ್ತಾ ಇದೆ ಸರ್ಕಾರ, ಸಚಿವ ಸಂಪುಟ ಒಪ್ಪು ಕೂಡ ಕೊಟ್ಟಿದೆ. ಕ್ವಾಂಟಮ್ ಟೆಕ್ನಾಲಜಿ, ಕ್ವಾಂಟಮ್ ಕಮ್ಯುನಿಕೇಶನ್, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತೆಲ್ಲ ನಾವ್ ಏನ್ ಕರಿತೀವಿ. ಇದರಿಂದ ನಾವು ತಂತ್ರಜ್ಞಾನ, ಕ್ವಾಂಟಮ್ ತಂತ್ರಜ್ಞಾನ ಸ್ಥಳೀಯವಾಗಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಈ ಮಿಷನ್ ನ ಪ್ರಮುಖ ಉದ್ದೇಶ. ನಾವೇ ಡೆವಲಪ್ ಮಾಡಬೇಕು ಇಂಡಿಜಿನಿಯಸ್, ಸ್ಥಳೀಯವಾಗಿ. ಅಂಡ್ ಇದು ಎಲ್ಲೆಲ್ಲಿ ನಮಗೆ ಸಂವಹನ, ಕಮ್ಯುನಿಕೇಶನ್ ಅಲ್ಲಿ, ಹೆಲ್ತ್ ಅಲ್ಲಿ, ಎಕಾನಮಿ ಕೂಡ, ಶಕ್ತಿ ಅಂದ್ರೆ ಕ್ವಾಂಟಮ್ ನಮ್ಮಿಂದ ಆಟೋಮಿಕ್ ಎನರ್ಜಿಗಳಲ್ಲಿ, ಸೊ ಅಲ್ಲೆಲ್ಲ ಯೂಸ್ ಮಾಡಬಹುದು. ಔಷಧಗಳ ವಿನ್ಯಾಸ, ಬಾಹ್ಯಾಕಾಶ ಅಪ್ಲಿಕೇಶನ್ಗಳಲ್ಲಿ ಇದನ್ನ ನಾವು ಮಾಡಬಹುದು. ಸೊ ಇದನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಜಾರಿಗೊಳಿಸ್ತಾ ಇರ್ತಕ್ಕಂಥದ್ದು. ಸೈನ್ಸ್ ಅಂಡ್ ಟೆಕ್ನಾಲಜಿ ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಈ ಕ್ವಾಂಟಮ್ ಮಿಷನ್ ಮಾಡಿರ್ತಕ್ಕಂಥದ್ದು, ಟೆಕ್ನಾಲಜಿಗೆ ಮಾಡಿರ್ತಕ್ಕಂಥ ಭಾರತ 7ನೇ ರಾಷ್ಟ್ರ. US, ಆಸ್ಟ್ರೇಲಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಕೆನಡಾ, ಚೀನಾ ನಂತರ ಇದಕ್ಕೆ ಅಂತ ಮೀಸಲಾಗಿ ಅಮೌಂಟ್ ಕೊಟ್ಟು ಡೆವಲಪ್ ಮಾಡಕ್ಕೆ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಭಾರತ 7ನೇ ದೇಶವಾಗಿದೆ. ಓಕೆ, ಈ ಮಿಷನ್ ಅಲ್ಲಿ 2023-24 30-31 6303 ಕೋಟಿಗಳನ್ನ ಇದಕ್ಕೆ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಸೀಡ್, ಒಂದ್ ರೀತಿ ಸೀಡ್, ನಾವೇನ್ ಹೇಳ್ಬೋದು ಗೊತ್ತಾ ಇದಕ್ಕೆ, ಒಂದ್ ಸೆಕೆಂಡ್, ಒಂದ್ ರೀತಿ ನಾವು ಇದಕ್ಕೆ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಬೇಕು. ಸೊ ಇದಕ್ಕೆ ಏನೇನ್ ಬೇಕು ಆ ಒಂದು ಮಾಡ್ತಾ ಇರೋದು. ಫಸ್ಟ್ ಕ್ವಾಂಟಮ್ ಮಿಷನ್ ಅಂದ್ರೆ ಏನ್ ತಿಳ್ಕೊಳ್ಳಿ. ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಅಂದ್ಬಿಟ್ಟು ನಾವು ಫಿಸಿಕ್ಸ್ ಅಲ್ಲಿ ಬರುತ್ತೆ, ಫಿಸಿಕ್ಸ್ ಅಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಈಗ ನೋಡಿ, ಈಗ ಒಂದು ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಸೂಪರ್ ಕಂಪ್ಯೂಟಿಂಗ್ ಎಲ್ಲ ಗೊತ್ತಿದೆ ನಿಮ್ಗೆ. ಅದೇ ತರ ಈಗ ಕ್ವಾಂಟಮ್ ಅಂತಂದ್ರೆ ಅಟಾಮ್ ಗೊತ್ತಿದೆ, ಅದ್ರಲ್ಲಿ ಸಬ್ ಅಟಾಮ್. ಈಗ ಪ್ರಪಂಚದಲ್ಲಿ ನಿಮ್ಗೆ ಸಣ್ಣ ಸಣ್ಣ ಮ್ಯಾಟರ್ ಅಂಡ್ ಎನರ್ಜಿ ಅಂತ ಕರಿತೀವಿ, ಮ್ಯಾಟರ್ ಅಂಡ್ ಎನರ್ಜಿ ಅಲ್ವಾ. ಪ್ರಪಂಚದಲ್ಲಿ ನಿಮಗೆ ಎಲ್ಲ ಮ್ಯಾಟರ್ಗಳಲ್ಲಿ ಸಣ್ಣ ಸಣ್ಣ ಕಣಗಳಿವೆ, ಅದ್ರಲ್ಲಿ ಸಬ್ ಒಂದೊಂದು ಕಣಗಳಿವೆ, ಅದರ ಕ್ಯಾರೆಕ್ಟರ್ಸ್ ಗಳು ಡಿಫ್ರೆನ್ಸ್ ಆಗಿದೆ. ಎಲ್ಲನೂ ಅನಲೈಸ್ ಮಾಡಬೇಕು. ಆ ಒಂದು ಇದನ್ನ ನಾವು ಟೆಕ್ನಾಲಜಿ ಆಗಿ ಬಳಸ್ಕೊಳ್ತಕ್ಕಂಥದ್ದು. ಈಗ ಬೇರೆ ಕಡೆ ಆದ್ರೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ನಿಮ್ಗೆ ಈಗ ಫಾರ್ ಸೂಪರ್ ಕಂಪ್ಯೂಟರ್ ಅಂತ ತಗೊಳ್ಳುತ್ತೆ, ಬೇರೆ ಕಂಪ್ಯೂಟರ್ ತಗೊಳ್ಳಿ, ಅದರಲ್ಲಿ ನಿಮ್ಗೆ 0 ಯೂಸ್ ಮಾಡ್ತದೆ ಅಥವಾ 1 ಯೂಸ್ ಮಾಡುತ್ತೆ, ಅದು ಔಟ್ಪುಟ್ ಕೊಡುತ್ತೆ 1 ಅಥವಾ 0 ಅಂತ ಅಲ್ವಾ. ಈ ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ನಾವು ಈ ಕ್ವಾಂಟಮ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಕ್ಯೂಬಿಟ್ಸ್ ಅಂತ ಕರಿತೀವಿ. ಓಕೆ, ಕ್ಯೂಬಿಟ್ಸ್ ಅಂತ ಕರಿತೀವಿ. 0 and 1 ಬೋತ್ ಬಿಟ್ಸ್ ನ ಯೂಸ್ ಮಾಡುತ್ತೆ, ಇದು ಪ್ರೋಸೆಸ್ ಮಾಡುತ್ತೆ. ಕ್ಯೂಬಿಟ್ಸ್ ಅಂತ ಕರಿತೀವಿ, ಕ್ಯೂಬಿಟ್ಸ್. ಓಕೆ, 0 and 1 ಅಂದ್ರೆ ಇಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಪ್ರಮುಖವಾಗಿ ಏನ್ ಮಾಡುತ್ತೆ ಅಂದ್ರೆ, ಈಗ ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ, ಈ ಕ್ಯೂಬಿಟ್ಸ್ ಗಳು ಇರೋದ್ರಿಂದ ಇದು ಎರಡು ಪ್ರೋಸೆಸ್ ಮಾಡುತ್ತೆ. ಅಂದ್ರೆ ಈಗ ಇದು ಎಸ್ ಆರ್ ನೋ ಅಂತಲ್ಲ, ಇದ್ರಲ್ಲಿ ನಿಮ್ಗೆ ಈ ಸಣ್ಣ ಸಣ್ಣ ಆಟಮ್ಗಳ ಕ್ಯಾರೆಕ್ಟರಿಸ್ಟಿಕ್ ನ ಅನಲೈಸ್ ಮಾಡೋದ್ರಿಂದ ನಿಮ್ಗೆ ಬೇರೆ ಬೇರೆ ಕೋನಗಳಲ್ಲಿ ನಿಮ್ಗೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಟೆಕ್ನಾಲಜಿಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದರಿಂದ ಕ್ರಿಪ್ಟೋಗ್ರಫಿ ಮಾಡ್ಬೋದು. ಕ್ರಿಪ್ಟೋ ಕರೆನ್ಸಿಗಳ ಈ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಓಕೆ, ಕಾಂಪ್ಲಿಕೇಟೆಡ್ ನಿಮ್ಗೆ ಒಂದು ಪಾಸ್ವರ್ಡ್ಸ್ ಗಳನ್ನ ಮಾಡ್ತಕ್ಕಂಥದ್ದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಹಾಗಾಗಿ ಸೂಪರ್ ಇಂಪೋಸಿಷನ್ ಮಾಡ್ತಾರೆ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಎಂಟ್ಯಾಂಗಲ್ಡ್ ಆಗಿರುತ್ತೆ. ಎಂಟ್ಯಾಂಗಲ್ಡ್ ಅಂತಂದ್ರೆ ಏನು ಅಂದ್ರೆ, ಇದ್ರಲ್ಲಿ ಇರ್ತಕ್ಕಂಥ ಕಣಗಳು ಈಗ ಎರಡು ಒಟ್ಟಿಗೆ ಇದೆ ಅಂತ ಇಟ್ಕೊಳ್ಳಿ, ಇದ್ರದ್ದು ಕಲರ್ ಚೇಂಜ್ ಆದ್ರೆ ಇದ್ರದ್ದು ಚೇಂಜ್ ಆಗುತ್ತೆ. ಹಂಗೆ ಒಟ್ಟಿಗೆ ಇರ್ತಕ್ಕಂಥದ್ದು, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಅನಲೈಸ್ ಮಾಡ್ತಕ್ಕಂಥದ್ದು, ಇದಕ್ ಬೇಕಾಗಿರ್ತಕ್ಕಂಥ ಟೂಲ್ ಕಿಟ್ಸ್ ಗಳನ್ನ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಇದರಲ್ಲಿ ಬರುತ್ತೆ. ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನೇಚರ್ ಅಂಡ್ ಬಿಹೇವಿಯರ್ ಆಫ್ ದ ಮ್ಯಾಟರ್, ಎನರ್ಜಿ ಆಫ್ ದ ಅಟಾಮಿಕ್ ಅಂಡ್ ಸಬ್ ಅಟಾಮಿಕ್ ಲೆವೆಲ್ಸ್ ಬಗ್ಗೆ ಹೇಳುತ್ತೆ. ಸಣ್ಣ ಆಟೋಮ್ ಅಂದ್ರೆ ನಿಮ್ಗೆ ಸಣ್ಣದು ಗೊತ್ತಿದೆ, ಅದರಲ್ಲಿ ಇನ್ನೂ ಸಬ್ ಅಟಾಮಿಕ್, ಅದರ ಒಂದು ನೇಚರ್ ಬಿಹೇವಿಯರ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ? ಅಗೇನ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳ್ತೀವಿ. ಕ್ವಾಂಟಮ್ ಕ್ಲೌಡ್ ಅಂತ ಕೂಡ ಬರುತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಬರುತ್ತೆ. ಕ್ವಾಂಟಮ್ ಇಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು, ಟೆಕ್ನಾಲಜಿಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಈ ಕ್ವಾಂಟಮ್ ಮಿಷನ್ ಏನಂದ್ರೆ ಇಷ್ಟೇ, 6300 ಕೋಟಿ ಇದನ್ನೆಲ್ಲ ಮಾಡೋಕ್ಕೋಸ್ಕರ ದುಡ್ಡು ಕೊಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಏನೇನಾಗುತ್ತೆ ಅದೇ ಹೇಳ್ತಾ ಇರೋದು. ಇದರಲ್ಲಿ 4 ಟಿ ಹಬ್ಸ್ ಗಳನ್ನ ಮಾಡ್ತಾರೆ. ನಾನು ನಿಮ್ಗೆ ಅದನ್ನ ಹೇಳಿದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ನ ಮಾಡ್ತಾರೆ. ಟಿ ಹಬ್ಸ್ ಅಂತಂದ್ರೆ ಥಿಮ್ಯಾಟಿಕ್ ಹಬ್ಸ್ ಅಂತ, ಅಂದ್ರೆ 4 ಈ ಕ್ವಾಂಟಮ್ ಆಧಾರಿತ ಟೆಕ್ನಾಲಜಿಗಳನ್ನ ಸಂಬಂಧಪಟ್ಟಂತೆ R&D ತೆಗಿತಾ ಇದ್ದಾರೆ. ಒಂದು ಕಂಪ್ಯೂಟಿಂಗ್ ಬಗ್ಗೆ, ಕಮ್ಯುನಿಕೇಶನ್ ಬಗ್ಗೆ, ಸೆನ್ಸಿಂಗ್ ಅಂಡ್ ಮೆಟ್ರಾಲಜಿ ಬಗ್ಗೆ, ಕ್ವಾಂಟಮ್ ಮೆಟೀರಿಯಲ್ಸ್ ಅಂಡ್ ಡಿವೈಸ್ ಬಗ್ಗೆ. ನೋಡಿ, ಒಂದು ಕಂಪ್ಯೂಟಿಂಗ್, ಕಮ್ಯುನಿಕೇಶನ್ ಇವೆಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಮೆಟೀರಿಯಲ್ ಡಿವೈಸ್ ಬೇಕಲ್ಲ. ಸೊ ಅದನ್ನ ತಯಾರಿ ಮಾಡ್ಬೇಕು, ಅದಕ್ಕೆ ಬೇಕಾದ ಚಿಪ್ಗಳು ಹೆಂಗಿರ್ಬೇಕು, ಅದಕ್ಕೆ ಬೇಕಾದ ಸಾಫ್ಟ್ವೇರ್ ಹಾರ್ಡ್ಗಳು ಬೇಕು. ಸೊ ಇವೆಲ್ಲ ಕೂಡ ಇದರಲ್ಲಿ ಬರ್ತದೆ. ಓಕೆ, ಸೂಪರ್ ಇಂಪೋಸಿಷನ್, ಎಂಟ್ಯಾಂಗಲ್ಡ್ ಅಂತೆಲ್ಲ ಕರಿತೀವಿ ಇದನ್ನ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್.
ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು, ಈ 4 ಕ್ವಾಂಟಮ್ ಮಿಷನ್ ನ ಪ್ರಕಾರ ಈ 4 ಥಿಮ್ಯಾಟಿಕ್ ಹಬ್ಸ್ ಗಳು ಯಾವ್ದು ಅಂತ ಕೇಳ್ಬೋದು. ಈ 4 ಟೆಕ್ನಾಲಜಿಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಮಾಡ್ತಾ ಇರೋದು. ಇದು 5 ವರ್ಷಗಳಲ್ಲಿ ನಾನು ನಿಮ್ಗೆ ಹೇಳಿದೆ 2023 2023-24 30-31 ಒಂದು 5 ವರ್ಷ ನಾನು ಇಲ್ಲಿ ಕೂಡ ತೋರಿಸಿದ್ದೀನಿ ಅಲ್ವಾ. 23-24 ಇದುವರೆಗೂ ಇರ್ತಕ್ಕಂಥ ಮಿಷನ್ ಎಷ್ಟು ವರ್ಷಗಳು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ತುಂಬಾ ಡೀಟೇಲ್ ಆಗಿ ಕೇಳಕ್ಕಲ್ಲ, ಟೆಕ್ನಾಲಜಿ ನಿಮ್ಗೆ ಅರ್ಥ ಮಾಡಿಸ್ಕೊಳ್ಳೋಕೆ ತುಂಬಾ ಹೋಗಕ್ ಹೋಗ್ಬೇಡಿ. ಏನೋ ಅಂತ ಮೇಲ್ ತಿಳ್ಕೊಂಡ್ರು ಸಾಕು, ಬಟ್ ಇಲ್ಲಿ ಒಳಗೆ ಏನಿದೆ ಅದನ್ನ ತಿಳ್ಕೊಂಡ್ರು ಸಾಕು. ಅಂದ್ರೆ ಇದು 4 ಈ ಟೆಕ್ನಾಲಜಿಗಳನ್ನ ಆಧಾರಿತ ಟಿ ಹಬ್ಸ್ ಗಳನ್ನ ಮಾಡ್ತಾ ಇದ್ದಾರೆ R&D. ಮತ್ತೆ ಇದರಲ್ಲಿ 5 ವರ್ಷಗಳಲ್ಲಿ 54 ಫಿಸಿಕಲ್ ಕ್ವಿಟ್ ಗಳು, 8 ವರ್ಷಗಳಲ್ಲಿ 50-1000 ಫಿಸಿಕಲ್ ಕ್ವಿಟ್ ಗಳು, ಈ ತರ ಒಂದು ಕಂಪ್ಯೂಟಿಂಗ್ ಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ನಾ ಕಮ್ಯುನಿಕೇಶನ್ ಅಂತ ಹೇಳಿದೆ. ಈ ಕಮ್ಯುನಿಕೇಶನ್ ವಿತೌಟ್ ಎನಿ ನೆಟ್, ನಿಮಗೆ ವೈರ್ ಇಲ್ದೇನೆ ಈ ಕ್ವಾಂಟಮ್ ಟೆಕ್ನಾಲಜಿಯಿಂದ ಭೂಮಿ ಮೇಲೆ ಒಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್ಗೆ, ಸ್ಟೇಷನ್ A ಅಂದ್ರೆ ಸ್ಟೇಷನ್ B ಗೆ 2000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮಗೆ ಇಲ್ಲಿರ್ತಕ್ಕಂಥ ಆಟಮ್ಸ್ ಗಳನ್ನೇ ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ನ ಯೂಸ್ ಮಾಡ್ಕೊಂಡು ನೀವು ಕಮ್ಯುನಿಕೇಶನ್ ಮಾಡೋದು. ಅರ್ಥ ಆಗ್ತಿದೆಯಲ್ಲ ನಾ ಹೇಳ್ತಿರೋದು? ದೇರ್ ಇಸ್ ನೋ ಏನೋ ವೈರ್ಸ್ ಅಂಡ್ ವೈರ್ಲೆಸ್ ಆರ್ ಸ್ಯಾಟಲೈಟ್ ಅಂತೆಲ್ಲ ಇರಲ್ಲ ಇದರಲ್ಲಿ. ಇಲ್ಲಿರ್ತಕ್ಕಂಥ ಕ್ವಾಂಟಮ್ಸ್, ಈ ಒಂದು ಅಟಾಮಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ರಿಸೀವರ್ ಮತ್ತೆ ಏನೋ ಸೆಂಡರ್ ಅಲ್ವಾ, ಅದನ್ನ ಹಾಕೊಂಡು ಈ ಒಂದು ಇರ್ತಕ್ಕಂಥ ನಮ್ಮ ಮ್ಯಾಟರ್ ಅಲ್ಲಿ ಇರ್ತಕ್ಕಂಥ ಎನರ್ಜಿಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ಇದಕ್ಕೆ ಯಾವುದಾದ ವೈರ್ಸ್ ಅಂಡ್ ಸ್ಯಾಟಲೈಟ್ ವ್ಯವಸ್ಥೆ ಬೇಕಾಗಿಲ್ಲ. ಅರ್ಥ ಆಗ್ತಿದ್ಯಾ? ಮತ್ತೆ ಅದೇ ರೀತಿ ಭಾರತದೊಳಗೆ ಅಲ್ಲ, ಇತರ ದೇಶದೊಳಗೂ ಮಾಡಬೇಕು, 2000 ಕಿಲೋಮೀಟರ್ ಗಿಂತ ಜಾಸ್ತಿ ಮಾಡಬೇಕು. ಸೊ ಇದಕ್ಕೋಸ್ಕರ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ DRDO ಮತ್ತೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಈ ಸಹಯೋಗದಲ್ಲೂ ಕೂಡ ಈ 7 ಕ್ವಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಕ್ವಾಂಟಮ್ ಅಂದ್ರೆ ಇಷ್ಟೇ, ಸಣ್ಣ ಸಣ್ಣ ಪಾರ್ಟಿಕಲ್ ಏನ ಸಬ್ ಆಟೋಮಿಕ್ ಪಾರ್ಟಿಕಲ್, ಅದನ್ನ ಯೂಸ್ ಮಾಡ್ಕೊಂಡು ನಾವು ಕಮ್ಯುನಿಕೇಶನ್ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಗೊತ್ತಾ, ಈಗ ರಿಸೀವರ್ ಸೆಂಡರ್ ಅಂತ ಇರುತ್ತೆ. ಸೆಂಡರ್ ಇಲ್ಲಿ ನಿಮ್ಗೆ ರಿಸೀವರ್, ಮಧ್ಯೆ ಯಾವುದೇ ವೈರ್ ಇಲ್ಲ, ಸ್ಯಾಟಲೈಟ್ ಇಲ್ಲ, ಏನಿಲ್ಲ. ಕಣಗಳ ಕಣದಲ್ಲಿ ನಿಮ್ಗೆ ಕೇಸರಿಯ ಕಣದಲ್ಲಿ ನಿಮ್ಗೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದನ್ನ ನೀವು ಹ್ಯಾಕ್ ಮಾಡಕ್ ಆಗಲ್ಲ. ಸೊ ಈ ಟೆಕ್ನಾಲಜಿಗಳು ನೀವೇನಾದ್ರು ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ ಆ ಇಮೇಜ್ ಟಕ್ ಅಂತ. ಸೊ ಈ ತರ. ಆದ್ರೆ ಇದ್ರಲ್ಲಿ ಸ್ವಲ್ಪ ಡಿಫಿಕಲ್ಟೀಸ್ ಗಳು ಇರ್ತವೆ. ಅಂದ್ರೆ ಆ ಒಂದು ಟೆಕ್ನಾಲಜಿನ ಹಾರ್ಡ್ವೇರ್ ಡೆವಲಪ್ ಮಾಡೋದು ಡಿಫಿಕಲ್ಟಿ ಇದೆ, ಅದನ್ನ ಅಭಿವೃದ್ಧಿ ಪಡಿಸೋ ಡಿಫಿಕಲ್ಟಿ ಇದೆ, ಮತ್ತೆ ಸಾಫ್ಟ್ವೇರ್ ಗೆ ಡೆವಲಪ್ ಮಾಡೋದಕ್ಕೆ ಡಿಫಿಕಲ್ಟಿ ಇದೆ, ಅದರ ಪಾಸ್ವರ್ಡ್ ಗಳು, ಕ್ರಿಪ್ಟೋಗ್ರಫಿ ಅಂತ ಪಾಸ್ವರ್ಡ್ ಗಳು ಮಾಡ್ತಕ್ಕಂಥದ್ದು ಡಿಫಿಕಲ್ಟಿ ಇದೆ. ಸೊ ಇವೆಲ್ಲ ಡಿಫಿಕಲ್ಟೀಸ್ ಕೂಡ ಇದಾವೆ. ಈಗ ಇದ್ರ ಬಗ್ಗೆ ಏನ್ ಕ್ವಶನ್ ಕೇಳಬಹುದು, ನ್ಯಾಷನಲ್ ಕ್ವಾಂಟಮ್ ಮಿಷನ್ ಗೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಭಾರತದ ಸ್ಥಳೀಯ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಮಿಷನ್ ಆಗಿದೆ. ಎಸ್. ಇಸ್ರೋ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ನೋಡಲ್ ಏಜೆನ್ಸಿ ಆಗಿದೆ. ಅಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನಾನು ನಿಮ್ಗೆ ಹೇಳಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಕೂಡ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ರಿಸರ್ಚ್ ಮತ್ತೆ DRDO ಮತ್ತೆ TFR ಜೊತೆಗೆ ಕೆಲಸ ಮಾಡುತ್ತಿದೆ. ಹೌದು, ಈಗ ತಾನೇ ನಾವು ನೋಡಿದ್ವಿ ಇಲ್ಲಿ ಅಲ್ವಾ, ಇಲ್ಲಿ ನೋಡಿದ್ವಲ್ಲ ಇಲ್ಲಿ. ಎಸ್, ಕರೆಕ್ಟ್. ಮತ್ತೆ ಇದರ ಮಿಷನ್ಸ್ ಇನ್ನೊಂದು ಏನು ಆಪ್ಷನ್ಸ್ ಕೊಡ್ಬೋದು, 5 ವರ್ಷ 2023-24ರಿಂದ 2030-31 ತನಕ. ಸೊ ಇದು ಗೊತ್ತಿರಬೇಕು. 6000 ಎಷ್ಟು ಕೋಟಿ, 3 ಕೋಟಿ ಅಲ್ವಾ, ನಾವು ನೋಡಿದ್ವಿ ಇಲ್ಲಿ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. 6003.65 crore. ಸೊ ಇದು ಗೊತ್ತಿರಬೇಕು. ಸೊ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾನೆ. ಸೊ ಇಲ್ಲಿ ಎಷ್ಟು ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ 1 ಕರೆಕ್ಟ್, 3 ಕರೆಕ್ಟ್. 1 and 3 ಮಾತ್ರ ಸರಿಯಾಗಿದೆ. ಆಪ್ಷನ್ 2 ಇಸ್ ರಾಂಗ್ ಬಿಕಾಸ್ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತಕ್ಕಂಥದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್, ಜುಪಿಟರ್ IC ಮೂನ್ಸ್ ಎಕ್ಸ್ಪ್ಲೋರರ್ ಮಿಷನ್ ಅಂತ ಹೇಳಿ. ಜುಪಿಟರ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಗುರುಗ್ರಹ. ಇದನ್ನ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಗಯಾನದಿಂದ ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಜುಪಿಟರ್ 2031ಕ್ಕೆ ಹೋಗುತ್ತಂತೆ. ಇದು ಜುಪಿಟರ್ ಐಸ್ ಜೂಸ್ ಮಿಷನ್ ಅಂದ್ರೆ ಇಷ್ಟೇ. ಫುಲ್ ಫಾರ್ಮ್ ಏನು ಅಂದ್ರೆ ಜುಪಿಟರ್ ಐಸ್ ಮೂನ್ಸ್ ಎಕ್ಸ್ಪ್ಲೋರ್ ಮಿಷನ್. ಅಂದ್ರೆ ಗುರುಗ್ರಹದ ಉಪಗ್ರಹ ಏನಿದೆ, ಉಪಗ್ರಹ ಅಂದ್ರೆ ಮೂನ್, ಗುರುಗ್ರಹದ ಮೂನ್, ಫಾರ್ ಎಕ್ಸಾಂಪಲ್ ಗನಿಮ್ಯಾಡ್, ಕ್ಯಾಸ್ಟಿಲಿಯೋ, ಯುರೋಪಾ, ಇಂಥದ್ದನ್ನ ಅಧ್ಯಯನ ಮಾಡಕ್ಕೆ, ಜೊತೆಗೆ ಗುರುಗ್ರಹದ ಮೂಲ ಇತಿಹಾಸ, ಅದರ ವಿಕಾಸಗಳನ್ನ ಸಮಗ್ರ ಚಿತ್ರಣ ತಗೊಳಕ್ಕೆ, ಜೊತೆಗೆ ರಿಮೋಟ್ ಸೆನ್ಸಿಂಗ್, ಇನ್ಸೈಟ್, ಅಲ್ಲಿ ಉಪಕರಣಗಳನ್ನ ಯೂಸ್ ಮಾಡಿಕೊಂಡು ಹಿಮಾವೃತ ಆಗಿರ್ತಕ್ಕಂಥ ಚಂದ್ರ, ಗುರುಗ್ರಹದ ಚಂದ್ರ, ಗ್ಯಾನಿಮ್ಯಾಡ್, ಕ್ಯಾಲಿಯೋ, ಯುರೋಪಾ ಅಂತ ಏನ್ ಕರಿತೀವಿ. ಸೊ ಅಂತದ್ದುಗಳನ್ನ ಅನ್ವೇಷಣೆ ಮಾಡಕ್ಕೆ, ಅಲ್ಲಿ ಏನಾದ್ರು ಇದ್ಯಾ, ಹವಾಮಾನ ಹೆಂಗಿದೆ, ರಚನೆ ಹೆಂಗಾಗಿದೆ, ಡೈನಮಿಕ್ಸ್ ಹೆಂಗಾಗಿದೆ, ಇದನ್ನ ಇದರ ಗುರಿ ಇರ್ತಕ್ಕಂಥ ಕೇಳಬಹುದು. ಇದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಕೇಳಬಹುದು. ಇದು ಏರ್ ಬಸ್ ಡಿಫೆನ್ಸ್ ಮತ್ತು ಸ್ಪೇಸ್ ಅಭಿವೃದ್ಧಿ ಪಡಿಸಿರೋದು. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡಿರ್ತಕ್ಕಂಥ.
ಯುರೋಪ್. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಪ್ರಮುಖವಾಗಿ ಇದು ಮಾನವನ ಒಂದು ಕುರುಹುನ ಹುಡ್ಕಕ್ ಹೋಗಿಲ್ಲ. ಇಟ್ ಈಸ್ ನಾಟ್ ಡಿಟೆಕ್ಟಿಂಗ್ ಲೈಫ್. ಆ ಲೈಫ್ ಇದೆಯಾ ಅಂತ ಡಿಟೆಕ್ಟ್ ಹೋಗ್ತಿಲ್ಲ, ಅಥವಾ ಪ್ರಾಣಿಗಳ ಇದೆಯಾ ಅಂತ ಡಿಟೆಕ್ಟಿಂಗ್ ಮಾಡಕ್ ಹೋಗ್ತಿಲ್ಲ. ಬಟ್ ಹವಾಮಾನ ಇದೆಯಾ ಏನೋ ಸಸ್ಟೈನ್ ಆಗಕ್ಕೆ ಆ ಲೈಫ್ ಅದ ಇದೆಯಾ ಅಂತ ಚೆಕ್ ಮಾಡಕ್ ಹೋಗ್ತಾ ಇದೆ. ಮತ್ತೆ ಅಲ್ಲಿನ ಒಂದು ಸಂಕೀರ್ಣಗಳನ್ನ ಚೆಕ್ ಮಾಡಕ್ ಹೋಗ್ತದೆ, ಕೆಮಿಕಲ್ ಕಾಂಪೋಸಿಷನ್ ಚೆಕ್ ಮಾಡಕ್ ಹೋಗ್ತಾ ಇರ್ತಕ್ಕಂಥ ಒಂದು ಮಿಷನ್. ಇದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದಾ? ಕೇಳುವಂತ ಚಾನ್ಸಸ್ ಕಮ್ಮಿ, ಬಟ್ ಕೇಳಿದ್ರೆ ಜ್ಯೂಸ್ ಮಿಷನ್ ಅನ್ನು ಉಲ್ಲೇಖಿಸಿ ಈ ಕೆಳನ ಹೇಳಿಕೆಯನ್ನು ಪರಿಗಣಿಸಿ, ಅಥವಾ ಜ್ಯೂಸ್ ಮಿಷನ್ ಫುಲ್ ಫಾರ್ಮ್ ಏನು ಅಂತ ಕೇಳಬಹುದು. ಇದು ಯಾರು ಲಾಂಚ್ ಮಾಡೋದು ಅಂತ ಕೇಳಬಹುದು. ಓಕೆ, ಇದು ಮಿಷನ್ 2031ರಲ್ಲಿ ಮಂಗಳ ಗ್ರಹವನ್ನು ತಲುಪ, ಮಂಗಳ ಅಲ್ಲ, ಜುಪಿಟರ್, ಗುರು. ದಿಸ್ ಇಸ್ ರಾಂಗ್. ಗುರುಗ್ರಹದ ವಿಕಾಸದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಮೂಲಕ ಅದರ ಸಮಗ್ರ ಚಿತ್ರವನ್ನು ರಚಿಸುವ ಗುರಿಯನ್ನು ಇದು ಹೊಂದಿದೆ. ಹೌದು, ದಿಸ್ ಇಸ್ ಕರೆಕ್ಟ್. ಯಾವುದು ಸರಿಯಾಗಿಲ್ಲ ಕೇಳಿರೋದು, ನಾವು ಸರಿಯಾಗಿಲ್ದಿರೋದು ಆಪ್ಷನ್ 1 ಮಾತ್ರ ಇಲ್ಲಿ. ಸೊ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಅಥವಾ ಇದನ್ನ ನಿಮ್ಗೆ ಯಾವ ಏಜೆನ್ಸಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡ್ತಾ, ಇಸ್ರೋ ಮಾಡ್ತಾ, ನಾಸಾ ಮಾಡ್ತಾ, ಹಿಂಗೆ ಆಪ್ಷನ್ಸ್ ನ ಕೊಡ್ಬೋದು. ಫೈನ್. ಸೊ ಅಥವಾ ಇದು ಗುರುಗ್ರಹದ ಉಪಗ್ರಹಗಳು ಮೂನ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇರೋದ, ಈ ತರ ಆಪ್ಷನ್ಸ್ ನ ಕೊಡ್ಬೋದು. ಫೈನ್. ಸೊ ಇದಿಷ್ಟು ಒಂದಷ್ಟು ಪ್ರಮುಖ, ಇನ್ನು ತುಂಬಾ ಇದೆ ಸ್ನೇಹಿತರೆ. ಈಗ ನಾವು ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ ಅಲ್ಲಿ ಒಂದು 10 to 15% ಅಷ್ಟೇ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೆ 1 year ಅದು. ಇನ್ನು ನಮಗೆ 90% ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಇದೆ, ಬೇರೆ ಬೇರೆ ಸಬ್ಜೆಕ್ಟ್ ರಿಲೇಟೆಡ್. ಮುಂದಿನ ವಿಡಿಯೋಗಳಲ್ಲಿ ಪಾರ್ಟ್ಗಳಲ್ಲಿ ಬರುತ್ತೆ ಅದು. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿ ಸ್ನೇಹಿತರೆ. ಅಂಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಪ್ಲೇಲಿಸ್ಟ್ KS ಮತ್ತೆ ಗ್ರೂಪ್ಸ್ B ಪ್ಲೇಲಿಸ್ಟ್ ಏನಿದೆ ಆ ಒಂದು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಪ್ರೀವಿಯಸ್ ವಿಡಿಯೋಸ್ ನೋಡ್ಬೋದು. ನಮಸ್ಕಾರ, ಧನ್ಯವಾದ.